ದೇವರು ಇರೋದು ಸತ್ಯಾನ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಿ ಸತ್ಯವೇ ದೇವರು ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಇವತ್ತಿನ ದಿವಸ ಎಷ್ಟೋ ಮತಗಳಿದ್ದಾವೆ ಮತ್ತು ದೇವ್ರ ಬಗ್ಗೆ ನಮಗೆ ಒಂದು ನಂಬಿಕೆ ಇದೆ. ಈ ಮತ ಮತ್ತು ನಂಬಿಕೆ ಅನ್ನೋದು ಸತ್ಯವಾದ ದೇವರನ್ನ ಹುಡ್ಕೋದಕ್ಕೆ ನಮಗೆ ಸಹಕಾರಿ ಆಗುತ್ತಾ? ಇವತ್ತಿಗೂ ಕೂಡ ಒಂದು ಸೊಸೈಟಿ ಇದೆ, ಭೂಮಿ ಒಂದು ಚಪ್ಪಟೆಯಾಗಿದೆ ಅಂತ, ಫ್ಲಾಟ್ ಅರ್ತ್ ಸೊಸೈಟಿ ಅಂತ US ಇದೆ. ಕೆಲವು ಗ್ರಂಥಗಳಲ್ಲಿ, ಇನ್ನೂ ಬೇರೆ ಗ್ರಂಥಗಳಲ್ಲಿ ಈ ಭೂಮಿಯಿಂದ ಒಂದು ಅನ್ವಿಸಿಬಲ್ ಒಂದು ಪಿಲ್ಲರ್ಸ್ ಇದ್ದಾವೆ, ಆಕಾಶವನ್ನು ಒಂದು ಪಿಲ್ಲರ್ ಮೇಲೆ ಹಾಕಿ ನಿಲ್ಲಿಸಿದ್ದಾರೆ ಅಂತಿದೆ. ಆ ಒಂದು ಮತದ ಚೌಕಟ್ಟಿನಲ್ಲಿ ಒಂದು ರೂಲ್ಸ್ ಹಾಕಿಬಿಟ್ಟಿದ್ದಾರೆ, ನೀನು ಕ್ವಶನ್ ಮಾಡೋಂಗಿಲ್ಲ, ಕ್ವಶನ್ ಮಾಡಿದ್ರೆ ನೀನು ಹರಾಮೆ, ನಿನ್ನನ್ನು ಸಂಹರಿಸ್ತೀವಿ, ಕ್ವಶನ್ ಮಾಡೋಂಗಿಲ್ಲ. ಏನು ಹೇಳಿದೆಯೋ ಪುಸ್ತಕದಲ್ಲಿ ಅದು ಪಕ್ಕ ಫಿಕ್ಸ್. ಅದು ಹಿಂದೂ ಮತ ಅಲ್ಲ, ಹಿಂದೂ ಧರ್ಮ. ಬಹಳ ವ್ಯತ್ಯಾಸ ಇದೆ, ಮತಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಇದೆ. ಧರ್ಮ ಅಂತಂದರೆ ಈ ಒಂದು ಸನಾತನ ಒಂದು ಪದ್ಧತಿಯನ್ನು ಬಿಟ್ಟು ಉಳಿದಂಥವೆಲ್ಲವೂ ಮತಗಳೇ. ಈ ಉಳಿದ ಮತಗಳೆಲ್ಲ ಬರೋದಕ್ಕಿಂತ ಮುಂಚೆ ಪ್ರಪಂಚವೇ ಸನಾತನ ಪದ್ಧತಿಯನ್ನು ಅನುಕರಿಸ್ತಾ ಇತ್ತು. ಅಂದರೆ ಸನಾತನ ಪದ್ಧತಿ ಅಂದರೆ ಯಾರ್ಯಾರಿಗೆ ಏನೇನು ಬೇಕೋ ಅದು ಮಾಡ್ತಾಯಿದ್ರು. ಈ ಒಂದು ಮತಗಳ ಒಂದು ಹುಟ್ಟಿನ ಪೂರ್ವದಲ್ಲಿ ಎಲ್ಲವೂ ಸನಾತನವೇ. ಇವತ್ತಿನ ದಿವಸ ಎಷ್ಟೋ ಒಂದು ಸಂಪ್ರದಾಯಗಳು, ಎಷ್ಟೊಂದು ಹಾಗೆ ನಮ್ಮ ಹಿರಿಯರು ಹೇಳಿದ್ದಾರೆ, ಅದನ್ನ ಕ್ವಶನ್ ಮಾಡಿಬಿಡಿ, ಕೇಳಿದರೆ ಕ್ವಶನ್ ಮಾಡಬಾರ್ದು, ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಅವ್ರು ಮಾಡ್ತಾ ಇದ್ದಾರೆ, ನಿನ್ನೆ ಮಾಡು ಒಳ್ಳೇದಾಗತ್ತೆ ಅಷ್ಟೇ. ಇದು ಈ ನಂಬಿಕೆ ನಮ್ಮ ಸನಾತನಗಳಲ್ಲಿ ಬಂದು ಕೂತ್ಕೊಂಡಿದೆ. ಒಂದು ಫುಲ್ ಸ್ಟಾಪ್ನ ತಗೊಂಡು ಅದನ್ನು 10,000 ಭಾಗಗಳನ್ನಾಗಿ ಮಾಡಿದರೆ ಆ ಒಂದು ಭಾಗ, ಆ 10,000 ಭಾಗದ ಒಂದು ಭಾಗದಿಂದ ಈ ಜಗತ್ತು ಹುಟ್ಟಿತು ಅಂದವನು. ಮತ್ತು ಆ ಒಂದು ಭಾಗದಿಂದ ಇಷ್ಟು ಜಗತ್ತನ್ನು ಹುಟ್ಟಿಸಿದವನಿಗೆ ಒಂದು ಸೂಜಿ ಮನೆಯಲ್ಲಿ ಆನೆಯನ್ನು ತೋರಿಸೋದು ದೊಡ್ಡ ವಿಷಯನ ಅಂದ. ಬಸವಣ್ಣವರು ಏನು ಹೇಳಿದ್ದಾರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ಅದನ್ನು ಕೂಡ ನಾವು ಇವಾಗ ಒಂದು ರಿಲಿಜನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಲಿಂಗಾಯತ ಧರ್ಮ. ಅದಕ್ಕೆ ರಾಜಕೀಯ ಒಂದು ತುಪ್ಪ ಬೆರೆಸಿಬಿಟ್ಟು ಅದನ್ನು ಡಿವೈಡ್ ಮಾಡಿ ಹಿಂದೂಗಳು ಬೇರೆ, ಲಿಂಗಾಯತರು ಬೇರೆ. ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಡಾಕ್ಟರ್ಸು, ಯಾವುದೇ ಒಂದು ಲಾಯರ್ಸು, ಯಾವುದೇ ಒಂದು ರಾಜಕೀಯದವರು, ನೀವು ಯಾವುದೇ ರಂಗದಲ್ಲೂ ಕೂಡ 2% ಒಳ್ಳೆಯವರು ಇರ್ತಾರೆ, 2% ಕೆಟ್ಟವರು ಇರ್ತಾರೆ, 96% ಕೈಲಾಗದವರು ಇರ್ತಾರೆ. ವೆಲ್ಕಮ್ ಟು KVR ಮ್ಯೂಸಿಂಗ್ಸ್. ಸೊ ಇವತ್ತಿನ ಸರ್ ನಮ್ಮ ಜೊತೆಗೆ KVR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ ಭೀಮೇಶ್ ರೆಡ್ಡಿ ಸರ್ ಅವರು ಇದ್ದಾರೆ. ವೆಲ್ಕಮ್ ಟು KVR ಮ್ಯೂಸಿಂಗ್ಸ್ ಸರ್. ಥ್ಯಾಂಕ್ ಯು ಹರೀಶ್. ಸರ್, ಹೋದ ಎಪಿಸೋಡಲ್ಲಿ ನಾವು ದೇವರು ಇದ್ದಾನೆ ಅನ್ನೋ ಒಂದು ನಂಬಿಕೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಆ್ಯಕ್ಚುಲಿ ಮಾತಾಡ್ತಾ ಒಂದು ಎಪಿಸೋಡಲ್ಲಿ ನಮಗೆ ಕ್ಲಾರಿಟಿ ಸಿಗಲಿಲ್ಲ, ದೇವರು ನಿಜವಾಗ್ಲೂ ಇದ್ದಾನ ಅಥವಾ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಲಾಸ್ಟಿಗೆ ಕೊನೆಗೆ ಮಾತಾಡ್ತಾ ನೀವು ಹೇಳ್ತಾ ಹೋದ್ರಿ. ಅದಕ್ಕಿಂತ ಮುಂಚೆ ನಾನು ಕೇಳಿದೆ, ದೇವರು ಇರೋದು ಸತ್ಯಾನ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಿ ಸತ್ಯವೇ ದೇವರು ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಇವತ್ತಿನ ದಿವಸ ಎಷ್ಟೋ ಮತಗಳಿದ್ದಾವೆ ಮತ್ತು ದೇವ್ರ ಬಗ್ಗೆ ನಮಗೆ ಒಂದು ನಂಬಿಕೆ ಇದೆ. ಈ ಮತ ಮತ್ತು ನಂಬಿಕೆ ಅನ್ನೋದು ಸತ್ಯವಾದ ದೇವರನ್ನ ಹುಡ್ಕೋದಕ್ಕೆ ನಮಗೆ ಸಹಕಾರಿ ಆಗುತ್ತಾ? ಗುಡ್ ಕ್ವಶನ್. ಮತ ಮತ್ತು ದೇವರು, ಮತ ಮತ್ತು ನಂಬಿಕೆ ಅಂತ ಕೇಳಿದ್ರೆ, ಈಗ ನಾವು ಸತ್ಯವೇ ದೇವರು ಅಂತ ಒಂದು ಪ್ರಮಾಣೀಕರಿಸೋಕ್ಕೆ ನಾವು ಹೋಗೋದಾಗ ನಾವು ಒಂದೊಂದನ್ನು ವಿಂಗಡಣೆ ಮಾಡಿ ಬಿಡಿಸಿ ನೋಡೋಣ. ಓಕೆ, ಈಗ ನೀವು ಕೇಳಿದ್ರಿ ಮತ ಮತ್ತು ನಂಬಿಕೆ ಕೇಳಿದ್ರಿ, ಅದನ್ನು ನೋಡೋಣ. ಆಮೇಲೆ ನಿಜವಾಗಿರ್ತಕ್ಕಂಥ ಒಂದು ದೇವರ ಅಸ್ತಿತ್ವ ಅದನ್ನು ನೋಡೋಣ. ಅಂದರೆ ನಾವು ಯಾವುದನ್ನು ನಿಜವಾಗಿ ದೇವರಂತ ಇವತ್ತು ಅಂದ್ಕೊಳ್ತಾ ಇದ್ದೀವಿ ಒಂದು ವೈಜ್ಞಾನಿಕವಾಗಿ ಅಂತ ಅದು ನೋಡೋಣ. ಅಂದರೆ ಸತ್ಯ ಮತ್ತು ಮತ ಮತ್ತು ನಂಬಿಕೆ ನೋಡೋಣ, ಒಂದು ನಿಜವಾಗಿ ಒಂದು ಸೈಂಟಿಫಿಕ್ಕಾಗಿ ನೋಡೋಣ, ಆಮೇಲೆ ಆಧ್ಯಾತ್ಮಿಕವಾಗಿ ಕೊನೆಯಲ್ಲಿ ಅದನ್ನು ಕಂಪ್ಲೀಟ್ ಮಾಡೋಣ. ಖಂಡಿತ. ಓಕೆ, ಸೊ ಅವಾಗೇನಾಗುತ್ತೆ, ನಮಗೊಂದು ಕ್ಲಾರಿಟಿ ಬಂದುಬಿಡುತ್ತೆ. ಇವಾಗ ನೀವು ಕೇಳಿದ್ರಿ ಕ್ಲಾರಿಟಿ ಆಗಲಿಲ್ಲ ಅಂತ ಅಂದ್ಬಿಟ್ಟು. ಹೌದು. ಸೊ ಆವತ್ತು ಒಂದು 25-30 ನಿಮಿಷನೂ ಮಾತಾಡಿದ್ವಿ. ಬಟ್ ಅದಕ್ಕೆ ಯಾವುದನ್ನು ಒಂದು ಸೈದ್ಧಾಂತಿಕವಾಗಿ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ಸಮಯದ ಒಂದು ಅಭಾವ ಆಗಿಬಿಡುತ್ತೆ. ಈಗ ನಾವು ನೋಡೋಣ ಮತ ಮತ್ತು ನಂಬಿಕೆ. ಓಕೆ. ಸೊ ಯಾವುದೇ ಒಂದು ಮತ ತೊಗೊಂಡಾಗ ಏನಾಗುತ್ತೆ, ಅದು ಅವನ ಮತ. ಯಾರು ಈ ಮತವನ್ನು ಹುಟ್ಟಿ ಹಾಕಿರ್ತಾನೆ ಅವರ ಮತ ಅದು. ಓಕೆ. ಸೊ ಒಬ್ಬೊಬ್ಬರು ಒಂದೊಂದು ಮತವನ್ನು ಹುಟ್ಟಿ ಹಾಕಿದ್ದಾರೆ. ಈಗ ಬುದ್ಧಿಸಮ್ ಒಂದು ಮತ, ಜೈನಿಸಮ್ ಒಂದು ಮತ, ಜೊರಾಸ್ಟ್ರಿಯನ್ ಒಂದು ಮತ, ಇಸ್ಲಾಂ ಒಂದು ಮತ, ಕ್ರೈಸ್ತವ ಒಂದು ಮತ, ಈ ರೀತಿ ಹಲವಾರು ಮತಗಳಿದ್ದಾವೆ. ಆ ಮತಗಳನ್ನು ಹುಟ್ಟು ಹಾಕಿದಂಥ ಒಬ್ಬ ವ್ಯಕ್ತಿಗಳಿದ್ದಾರೆ, ಅವರಿಂದ ಮತ ಬಂದಿರೋದು. ಓಕೆ, ಸೊ ಆ ಒಂದು ವ್ಯಕ್ತಿಯ ಆ ದಿನದ
ಒಂದು ನಂಬಿಕೆ ಅಥವಾ ಆ ದಿನದ ಇರ್ತಕ್ಕಂಥ ಒಂದು ಸಿದ್ಧಾಂತಕ್ಕೆ ಅವರು ಯಾವ ಸಿದ್ಧಾಂತಕ್ಕೆ ಬದ್ಧವಾಗಿದ್ದರು, ಅವರು ಹೇಗೆ ದೇವರನ್ನು ಅರಿತುಕೊಂಡರು, ಸೊ ಅವರ ನಂಬಿಕೆ ಏನಿತ್ತು, ಸೊ ಆ ಒಂದು ಆಧಾರದ ಮೇಲೆ ಆ ಕಾಲಘಟ್ಟದಲ್ಲಿದ್ದಂಥ ಅವರ ಒಂದು ನಂಬಿಕೆ ಮೇಲೆ, ಯಾಕಂದರೆ ಈಗಾಗಲೇ ಆ ಮತವನ್ನು ಹುಟ್ಟು ಹಾಕುವುದಕ್ಕಿಂತ ಮೊದಲು ಅವ್ರಿಗೊಂದು ನಂಬಿಕೆ ಇರುತ್ತಾ? ಹೌದು. ಓಕೆ, ಆ ನಂಬಿಕೆಗಳ ಆಧಾರ ಇಟ್ಟುಕೊಂಡು ಅವರು ತಿಳ್ಕೊಂಡಿರ್ತಕ್ಕಂಥ ತಿಳುವಳಿಕೆ ಆಧಾರ ಇಟ್ಟುಕೊಂಡು, ಸೊ ಇವೆಲ್ಲವನ್ನು ಇಟ್ಟುಕೊಂಡು ಅವರು ಒಂದು ಮತವನ್ನು ಕ್ರಿಯೇಟ್ ಮಾಡಿದರು. ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ರಿಶ್ಚಿಯಾನಿಟಿಯಲ್ಲಿ 4,400 ವರ್ಷನೋ ಎಷ್ಟು 4,000 ವರ್ಷನೋ ಆ ಕೆಳಗೆ ಭೂಮಿ ಹುಟ್ಟಿತು ಅಂತ ಇವತ್ತು ಹೇಳ್ತಾರೆ. ಹೌದು, ಕ್ರಿಶ್ಚಿಯಾನಿಟಿ ಹೇಳುತ್ತೆ. ಸೊ ಇವತ್ತಿನ ನಮ್ಮ ಆ ಒಂದು ನಂಬಿಕೆಯನ್ನು ನಾವು, ಅದು ನಂಬಿಕೆ ಅಷ್ಟೇ. ಸೊ ಅದನ್ನು ನಾವು ನಿಜ ಅಂತ ನೋಡೋಕೆ ಹೋದರೆ, ಇವತ್ತು ಆರ್ಕಿಯಾಲಜಿ ಸರ್ವೆ ಮಾಡಿದಾಗ ನಮಗೆ ಅದಕ್ಕೆ ಅರ್ಥ ಇಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಹೋಗಲಿ ನಾವು ಒಂದು ಕಾರ್ಬನ್ ಡೇಟಿಂಗ್ ಮಾಡಿದಾಗಲೂ ಕೂಡ ಒಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಲ್ಲ. ಹೌದು. ಸೊ ಹಾಗಾದರೆ ಸುಳ್ಳಾದು ಅಂತಂದರೆ ಅದು ನಂಬಿಕೆ ಅಷ್ಟೇ. ನಂಬಿಕೆನ ಯಾವತ್ತು ನಾವು ಸುಳ್ಳು ನಿಜ ಅಂತ ಮಾತಾಡೋಕ್ಕೆ ಬರಲ್ಲ. ಅದು ನಂಬಿಕೆ. ಅದು ನಿನಗೊಂದು ನಂಬಿಕೆ ಇರುತ್ತೆ, ಅದು ಸುಳ್ಳ ನಿಜ ಅಂದರೆ ಅದು ನಿನ್ನ ಮೇಲೆ ಆಧಾರ ಪಟ್ಟಿರುತ್ತೆ. ಅದು ವ್ಯಕ್ತಿಗತವಾದ್ದು. ಸೊ ಆ ವ್ಯಕ್ತಿಯ ಆಧಾರವಾಗಿರ್ತಕ್ಕಂಥ ಮತವನ್ನು ಇಟ್ಟುಕೊಂಡು ಯಾರು ಫಾಲೋ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಅದು ನಿಜ. ಅದು ಇವತ್ತಿಗೂ ಕೂಡ ಒಂದು ಸೊಸೈಟಿ ಇದೆ, ಭೂಮಿ ಒಂದು ಚಪ್ಪಟೆಯಾಗಿದೆ ಅಂತ, ಫ್ಲಾಟ್ ಅರ್ತ್ ಸೊಸೈಟಿ ಅಂತ US ಇದೆ. ಅಂದರೆ ಇವತ್ತಿಗೂ ಭೂಮಿ ಚಪ್ಪಟೆಯಾಗಿದೆ ಅಂತ ನಂಬ್ತಾ ಇದ್ದಾರೆ ಇವತ್ತು. ಹೌದು, ಭೂಮಿ ಗುಂಡಾಗಿಲ್ಲ ಅಂತ, ಭೂಮಿ ತಿರುಗ್ತಾ ಇಲ್ಲ, ಗುಂಡಾಗಿಲ್ಲ, ಸೊಸೈಟಿ ಇದೆ. ಅಮೇರಿಕ ಅಂದರೆ ಇವತ್ತು ಪ್ರಪಂಚಕ್ಕೆ ಒಂದು ಗುರುಸ್ಥಾನದಲ್ಲಿರ್ತಕ್ಕಂಥದ್ದು ಅಮೇರಿಕ. ಅಂಥ ಅಮೇರಿಕದಲ್ಲಿ ಈ ಒಂದು ವಿಶ್ವಾಸಗಳು, ಈ ಒಂದು ನಂಬಿಕೆಗಳಿದ್ದಾವೆ. ಅಂದರೆ ದೇವರ ವಾಕ್ಯ ಯಾವತ್ತು ಸುಳ್ಳಾಗಲ್ಲ. ಯಾಕಂದರೆ ಅದು ದೇವರ ವಾಕ್ಯ. ಇದು ಭೂಮಿ ಚಪ್ಪಟೆ ಆಗಿದೆ. ಕೆಲವು ಗ್ರಂಥಗಳಲ್ಲಿ, ಇನ್ನು ಬೇರೆ ಗ್ರಂಥಗಳಲ್ಲಿ ಈ ಭೂಮಿಯಿಂದ ಒಂದು ಅನ್ವಿಸಿಬಲ್ ಒಂದು ಪಿಲ್ಲರ್ಸ್ ಇದ್ದಾವೆ, ಆಕಾಶವನ್ನು ಒಂದು ಪಿಲ್ಲರ್ ಮೇಲೆ ಹಾಕಿ ನಿಲ್ಲಿಸಿದ್ದಾರೆ ಅಂತಿದೆ. ನಾವು ಅವತ್ತಿನ ಕಾಲಕ್ಕೆ ಅದು ಸರಿಯಾಗಿರ್ಬೋದು, ಸರಿ ತಪ್ಪು ಅಂತ ಬರಲ್ಲ ಇಲ್ಲಿ. ಅವತ್ತಿನ ಕಾಲಕ್ಕೆ ಆ ನಂಬಿಕೆ ಓಕೆ, ಅವ್ರಿಗೆ ಬಿಟ್ಟಿದ್ದು. ಬಟ್ ನಾವು ಕೆಲವೊಂದು ವೈಜ್ಞಾನಿಕವಾಗಿ ನೋಡೋಕೆ ಹೋದಾಗ ನಮಗೆ ಅದು ತಪ್ಪು ಅಂತ ಗೊತ್ತಾಗುತ್ತೆ. ಯಾಕಂದರೆ ವೈಜ್ಞಾನಿಕವಾಗಿ ಅದು ಏನಿರುತ್ತೋ ಅದನ್ನೇ ಹೇಳುತ್ತೆ ವಿಜ್ಞಾನ, ಇಲ್ಲದನ್ನು ಹೇಳಕ್ಕೆ ಹೋಗಲ್ಲ. ಆದ ಕಾರಣ ಮತಗಳ ಆಧಾರವಾಗಿಟ್ಟುಕೊಂಡು ನಾವು ದೇವರನ್ನು ಹುಡುಕೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಒಂದೊಂದು ಮತಗಳಲ್ಲಿ ಒಂದೊಂದು ರೀತಿ ಇದೆ ದೇವರು. ನಮ್ಮ ಒಂದು ಸನಾತನ ಒಂದು ಧರ್ಮದಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ನಿಮಗೂ ಅಷ್ಟು ದೇವರುಗಳಿದ್ದಾವೆ, ಇಷ್ಟು ದೇವರುಗಳಿದ್ದಾವೆ, 3 ಕೋಟಿ ದೇವರುಗಳಿದ್ದಾವೆ, ನೀವು ಬೇಕಾದ ದೇವರುಗಳಿಗೆಲ್ಲ ನೀವು ಒಂದಷ್ಟು ರೂಪ ಕೊಟ್ಬಿಟ್ಟು ಆ ಶಿಲೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತೀರಿ ಅನ್ನೋದು ಬೇರೆಯವರು ನಮ್ಮನ್ನು ಅದನ್ನು ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇದೆ, ನಮ್ಮಲ್ಲಿ ಕ್ಲಾರಿಟಿ ಇದೆ. ಯಾಕೆ ನಮ್ಮದು ಒಂದೇ ಪುಸ್ತಕ. ಈಗ ಇಲ್ಲಿ ಒಂದೇ ಪುಸ್ತಕ ಅಂತ ಹೇಳ್ಬಿಟ್ಟು ಅವರು ಅಂತ ಇರೋದು, ಮತ್ತು ಕ್ಲಾರಿಟಿ ಇದೆ ಅಂತ ಹೇಳಿ ಅಂತ ಇದ್ದಾರೆ ಆ್ಯಕ್ಚುಲಿ. ಹಾಗಾದರೆ ಆ ಒಂದು ಸೋರ್ಸ್ ಆ್ಯಕ್ಚುಲಿ ಒಬ್ಬರು ಅದನ್ನು ಹೇಳ್ತಾ ಇದ್ದಾರೆ ಅಂತ ಅಂದಾಗ ಅವರು ಒಬ್ಬ ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ನಂಬಿಕೆನ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ಬೋದಲ್ಲ. ಆ್ಯಕ್ಚುಲಿ ಆ ಒಂದು ನಂಬಿಕೆ ಎಲ್ಲಿಂದ ಬಂತು ಅನ್ನೋದು ಕೂಡ ನಮ್ಗೆ ಕ್ವಶನ್ ಮಾಡಬೇಕಾಗಿರ್ತಕ್ಕಂಥದ್ದು. ಮಾಡಲ್ಲ. ಯಾಕಂತಂದರೆ ಆ ಒಂದು ಮತದ ಚೌಕಟ್ಟಿನಲ್ಲಿ ಒಂದು ರೂಲ್ಸ್ ಹಾಕಿಬಿಟ್ಟಿದ್ದಾರೆ. ನೀನು ಕ್ವಶನ್ ಮಾಡೋಂಗಿಲ್ಲ. ಕ್ವಶನ್ ಮಾಡಿದ್ರೆ ನೀನು ಹರಾಮೆ, ನಿನ್ನನ್ನು ಸಂಹರಿಸ್ತೀವಿ. ಕ್ವಶನ್ ಮಾಡೋಂಗಿಲ್ಲ. ಏನು ಹೇಳಿದೆಯೋ ಪುಸ್ತಕದಲ್ಲಿ ಅದು ಪಕ್ಕ ಫಿಕ್ಸ್. ಅದು ನೀನು ಅದಕ್ಕೆ ಕ್ವಶನ್ ಮಾಡೋಂಗಿಲ್ಲ. ಅದಕ್ಕೆ ನಮ್ಮ ಸನಾತನ ಪದ್ಧತಿ ಯಾಕೆ ಒಂದು ಇವತ್ತು ನೆಕ್ಸ್ಟು ಇನ್ನು ಯಾವಾಗ ವಿಜ್ಞಾನ ಬೆಳೆದಂತೆ ಸನಾತನ ಒಂದು ಪದ್ಧತಿ ಯಾಕೆ ಅದು ಜಗತ್ತಿಗೆ ಅದು ಸರ್ವವ್ಯಾಪಿ ಆಗುತ್ತೆ ಅಂತಂದರೆ, ಇಲ್ಲಿ ಪ್ರಶ್ನೆ ಮಾಡ್ಬೋದು. ನಾನು ಹೇಳ್ತಿರೋದು ಇಲ್ಲಿ ಕರೆಕ್ಟಾಗಿದೆ ಅಂತಲ್ಲ, ತಪ್ಪು ಒಪ್ಪುಗಳು ಇಲ್ಲಿದ್ದರೂ ಕೂಡ ಇಲ್ಲಿ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ. ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಇಲ್ಲ. ಅಲ್ಲಿ ಹೌದು, ಪ್ರಶ್ನೆ ಮಾಡಿದರೆ ನಿನಗೆ ಮುಗಿದ ಕೆಲಸ ನಿಂದು. ಸೊ ಆದ ಕಾರಣ ಎಲ್ಲಿ ಆ ಒಂದು ಪ್ರಶ್ನೆ ಮಾಡೋದಕ್ಕೆ ಇಲ್ವೋ ನೀನು ಮುಗೀತು, ಒಪ್ಪಿಕೊಳ್ಳಲೇಬೇಕು ನೀನು. ಏನಾಗುತ್ತೆ, ದೇವರು ಇದ್ದಾನೆ ಅಂತ ಒಪ್ಪಿಕೊಂಡು ಅವನನ್ನು ಹುಡುಕೋದು ಬೇರೆ. ಓಕೆ, ದೇವರು ಇದ್ದಾನೋ ಇಲ್ಲೋ ಒಪ್ಪಿಕೊಳ್ಳದೆ ಅನುಮಾನದಿಂದ ಅವನು ಹುಡುಕೋದು ಬೇರೆ. ಓಕೆ, ಸೊ 2 ಪದ್ಧತಿ ಇದೆ. ಈ ನಮ್ಮದು 2ನೇ ಪದ್ಧತಿ. ಅವನು ಇದ್ದಾನೋ ಇಲ್ಲೋ ಗೊತ್ತಿಲ್ಲ ನಮಗೆ, ಅದು ಇಂಡಿವಿಜುವಲ್ ಆಗಿ ಹುಡ್ಕೋತಾ ಹೋಗ್ಬೇಕು. ಅದನ್ನು ನಾವು ಹುಡುಕ್ತಾ ಇದ್ವಿ ನಾವು. ಸೊ ಕೊನೆಗೆ ಅದು ಏನಾಗುತ್ತೆ, ಅದು ಬೇರೆ ರಿಸಲ್ಟು. ಆ ಮತಗಳಲ್ಲಿ ಏನಿದೆ ಅಂತಂದರೆ ಫಿಕ್ಸ್ ಇದಾನೆ, ನಂಬು. ನಿನ್ನ ಇದಾನೆ ಇಲ್ಲ ಅಲ್ಲ, ಇದ್ದಾನೆ. ಅವನೆಲ್ಲೋ ಕೂತ್ಕೊಂಡಿದ್ದಾನೆ, ಅವನು ಶಿಕ್ಷೆ ಕೊಡ್ತಾನೆ, ಹಿಂಗೆಲ್ಲ ಆಗುತ್ತೆ. ಅದಕ್ಕಾಗಿ ಅವನು ಹೇಳ್ದಂಗೆ ನಾವು ಕೇಳಬೇಕು, ಅವನಿಗಾಗಿ ನಾವು ಪ್ರಾಣತ್ಯಾಗ ಮಾಡಬೇಕು, ಅವನಿಗಾಗಿ ಇನ್ನೊಬ್ಬರನ್ನ ಸಾಯಿಸಬೇಕು. ಸೊ ಅವನು ಏನು ಹೇಳೋಗಿದ್ದಾನೆ ಅದನ್ನೆಲ್ಲರೂ ಒಪ್ಪಿಕೋಬೇಕು.
ಇಡೀ ಪ್ರಪಂಚವೇ ತಲೆಬಾಗಬೇಕು, ಅದು ಆ ಥರ ಇರ್ತಕ್ಕಂಥದ್ದು. ಆದ ಕಾರಣ ಆ ಒಂದು ಹಿಂಸಾ ಪದ್ಧತಿಯಲ್ಲಿ ದೇವರನ್ನ ಹುಡುಕದ ಏನು ಮಾಡೋದ ಗೊತ್ತಿಲ್ಲ. ಅದು ಎಲ್ಲ ಹಿಂಸೆಯಿಂದ ಕೂಡಿರ್ತಕ್ಕಂಥದ್ದು. ಅದು ನಮ್ಮದು ಪೀಸ್ ಅಂತ ಹೇಳ್ತಾರೆ. ಪೀಸ್ ಅಲ್ಲ, ಪೀಸ್ ಅದು. ಹಾಗಾದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್. ಸೊ ಇವಾಗ ಹಲವಾರು ಮತಗಳಿದ್ದಾವೆ ಆ್ಯಕ್ಚುಲಿ. ಒಂದು ನಮಗೆ ಕಾಣ್ತಾ ಇರೋದು ಮೇಲೆ ಕ್ರಿಶ್ಚಿಯಾನಿಟಿ ಮತ್ತು ಮುಸ್ಲಿಂ ಮತ್ತು ಹಿಂದೂ ಅಂತ ಹೇಳಿ ನಾವೇನು ಕರಿತಾ ಇದ್ದೀವಿ ಆ್ಯಕ್ಚುಲಿ. ನೀವು ಹಿಂದೂನ ಮತ ಅಂತ ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ಇದು ಮತ ಅಲ್ಲ. ಈಗ ಇಲ್ಲಿ ಹೇಳಿ, ಮತ ಅಂದರೆ ಏನು? ನಿನಗೆ ಯಾರಾದರೂ ಒಬ್ಬ ವ್ಯಕ್ತಿ ಅದನ್ನು ಅವನ ಒಂದು ನಂಬಿಕೆಗಳನ್ನು ಇಟ್ಕೊಂಡು ಒಂದು ಪುಸ್ತಕ ಬರೆದಿರಬೇಕು, ಅದನ್ನೇ ಸತ್ಯ ಅಂತ ಒಪ್ಕೊಂಡಿರ್ಬೇಕು. ಇಲ್ಲಿ ನಮ್ಮ ಹಿಂದೂ ಪದ್ಧತಿಯಲ್ಲಿ ಯಾರಿದ್ದಾರೆ, ಯಾವ ಪುಸ್ತಕ ಬರೆದಿದ್ದಾರೆ, ಯಾವ ಪುಸ್ತಕನ ಒಪ್ಪಿಕೊಳ್ತಾ ಇದ್ದೀರಿ, ಯಾವುದ್ರ ಮೇಲೆ ಫಾಲೋ ಮಾಡ್ತಾ ಇದ್ದೀರಿ ನೀವು? ಸೊ ಇಲ್ಲಿ ಹಲವಾರು ಇದೆ ಆ್ಯಕ್ಚುಲಿ. ಅಲ್ಲಲ್ಲ, ಅದಕ್ಕೆ ಇವಾಗ ಯಾವುದು ಒಂದು ಯಾರ್ಯಾರೋ ಬರೆದಿದ್ದಾರೆ, ಯಾರ್ಯಾರೋ ಏನೇನೋ ಬರೆದಿದ್ದಾರೆ, ನಾವು ಅದನ್ನೆಲ್ಲ ಫಾಲೋ ಮಾಡ್ತೀವಿ. ಅದನ್ನೆಲ್ಲ ತಿಳ್ಕೊತಾ ಇದ್ದೀವಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ನಾವು ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ, ನಾವು ಎಲ್ಲವನ್ನು ತಿಳ್ಕೊತಾ ಇದ್ದೀವಿ. ನಮ್ಗೆ ಇಷ್ಟ ಬಂದಿದ್ದು ನಾವು ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹಿಂದೂ ಮತ ಅಲ್ಲ, ಹಿಂದೂ ಧರ್ಮ. ಹಿಂದೂ ಧರ್ಮ ಬಹಳ ವ್ಯತ್ಯಾಸ ಇದೆ. ಮತಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಇದೆ. ಧರ್ಮ ಅಂತಂದರೆ ಅದರ ಗುಣ. ಇವಾಗ ಸೂರ್ಯನಿಗೆ ಬೆಳಗುವ ಧರ್ಮ ಇದೆ, ಅದು ಅವನ ಗುಣ. ಅದು ಬೇರೆ, ಅವನು ಬೇರೆ ಅಲ್ಲ. ಸೂರ್ಯನ ಬೆಳಕು ಬೇರೆ, ಸೂರ್ಯ ಬೇರೆ ಅಲ್ಲ. ಸೂರ್ಯ ರಶ್ಮಿ ಬೇರೆ, ಸೂರ್ಯ ಬೇರೆ ಅಲ್ಲ. ಸೊ ನೀರಿಗೆ ತೋಯಿಸುವ ಧರ್ಮ ಇದೆ, ಅದು ಬೇರೆ, ಇದು ಬೇರೆ ಇಲ್ಲ. ಓಕೆ, ತೋಯಿಸೋದು ಬೇರೆ, ನೀರು ಬೇರೆ ಅಲ್ಲ. ಯಾವುದು ತೋಯಿಸುತ್ತೆ ಅದು ನೀರು, ಅದು ನ್ಯಾಚುರಲ್ ಪ್ರೊಸೆಸ್. ಹೌದೌದು. ಅಂದರೆ ನೀನು ಸಹಜವಾಗಿರ್ತಕ್ಕಂಥ ನಿನ್ನದೇ ಆಗಿರ್ತಕ್ಕಂಥ ಗುಣ, ಅದು ಧರ್ಮ. ಅದನ್ನು ನಾವು ಧರ್ಮ ಅಂತೀವಿ ಹೊರತು ಮತವನ್ನು ತಗೊಂಡು ಧರ್ಮ, ಅದಕ್ಕೆ ರಿಲಿಜನ್ ಅನ್ನೋದಕ್ಕೆ ಅರ್ಥ ಇಲ್ಲ. ಹಿಂದೂ ರಿಲಿಜನ್ ಅಲ್ಲ. ಎಷ್ಟೋ ಜನ ಅದಕ್ಕೋಸ್ಕರ ಸ್ಯಾನ್ಸ್ಕ್ರಿಟಲ್ಲಿ ಧರ್ಮ ಬೇರೆ, ಅದಕ್ಕೋಸ್ಕರ ಇಂಗ್ಲೀಷ್ಗೂ ಸ್ಯಾನ್ಸ್ಕ್ರಿಟ್ಗೂ ಭಾಳ ವ್ಯತ್ಯಾಸ ಬರುತ್ತವೆ. ಕೆಲವೊಂದು ಶಬ್ದಗಳಿಗೆ ಇಂಗ್ಲೀಷ್ನಲ್ಲಿ ಅರ್ಥ ಸಿಗಲ್ಲ. ಇವಾಗ ಎಷ್ಟೋ ಜನ ನಿಮ್ಮ ರಿಲಿಜನ್ ಯಾವುದು ಅಂತ ಹೇಳಿದ್ರೆ ಹಿಂದೂ ಅಂತ ಹೇಳಿ ಕರೀತಾರೆ. ಅಲ್ಲ, ಸೊ ಅಲ್ಲಿ ಅದು ಮತ ಅಂತ ಹೇಳಿ ಎಷ್ಟೋ ಒಂದು ಮಿಸ್ಕನ್ಸೆಪ್ಷನ್ ಕೂಡ ಇರ್ಬೋದು ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಕರೆಕ್ಟು. ಸೊ ಹಾಗಾಗಿ ನಾವು ಅದನ್ನು ಮತ ಅಂತ ಕನ್ಸಿಡರ್ ಮಾಡ್ಬೋದು. ಮತಗಳು ಈ ಒಂದು ಸನಾತನ ಒಂದು ಪದ್ಧತಿಯನ್ನು ಬಿಟ್ಟು ಉಳಿದಂಥವೆಲ್ಲವೂ ಮತಗಳೇ. ಈ ಉಳಿದ ಮತಗಳೆಲ್ಲ ಬರೋದಕ್ಕಿಂತ ಮುಂಚೆ ಪ್ರಪಂಚವೇ ಸನಾತನ ಪದ್ಧತಿಯನ್ನು ಅನುಕರಿಸ್ತಾ ಇತ್ತು. ಅಂದರೆ ಸನಾತನ ಪದ್ಧತಿ ಅಂದರೆ ಯಾರ್ಯಾರಿಗೆ ಏನೇನು ಬೇಕೋ ಅದು ಮಾಡ್ತಾಯಿದ್ರು. ಒಂದು ನಿರ್ದಿಷ್ಟವಾಗಿ ಇರಲಿಲ್ಲ. ಕಾಡಲ್ಲಿರ್ತಕ್ಕಂಥ ಜನರು ಕಾಡಲ್ಲಿ ತಮಗೆ ಬೇಕಿರ್ತಕ್ಕಂಥದ್ದನ್ನು ತಾವು ಮಾಡ್ಕೊತಾ ಇದ್ರು. ಯಾವುದೋ ಒಂದು ದೇವರು ಅಂತ ನಂಬ್ತಾ ಇದ್ರು. ಒಂದು ಶಕ್ತಿನ, ಅದ್ಭುತವಾದ ಒಂದು ನಮಗೆ ಗೊತ್ತಿಲ್ಲಾರ್ದಕ್ಕಂಥ ಒಂದು ಶಕ್ತಿ ಇದೆ, ಅದೇ ದೇವರು ಅಂತ ನಂಬ್ತಾ ಇದ್ರು. ನಾಡಲ್ಲಿರ್ತಕ್ಕಂಥ ಜನ ಒಂದು ರೀತಿ ಇರ್ತಾಯಿದ್ರು. ಸೊ ಇನ್ನೊಂದು ದೇಶ, ಒಂದು ಪ್ರಾಂತದಲ್ಲಿರ್ತಕ್ಕಂಥ ಜನ. ಅಂದರೆ ನಾನು ಹೇಳ್ತಾ ಇರೋದು ಸನಾತನ ಅಂತಂದರೆ ಯಾವುದು ನಿನ್ನ ಇಷ್ಟದಂತೆ ನೀನು ಬದುಕೋದು, ನಿನ್ನಿಷ್ಟದಂತೆ ನೀನು ಇರೋದು, ಪ್ರಶ್ನೆ ಮಾಡೋದು, ಕುತೂಹಲದಿಂದ ಕೇಳೋದು ಏನು ನೆಕ್ಸ್ಟು ಅಂತ, ಅದು ಸನಾತನ. ಸನಾತನ ಅಂತಂದರೆ ಕೇವಲ ಒಂದು ಭಾರತ ದೇಶದಲ್ಲಿ ಮಾತ್ರ ಸನಾತನ ಇದೆ ಅಂತಲ್ಲ. ಈ ಒಂದು ಮತಗಳ ಒಂದು ಹುಟ್ಟಿನ ಪೂರ್ವದಲ್ಲಿ ಎಲ್ಲವೂ ಸನಾತನವೇ. ಅಂದರೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ಸನಾತನ ಧರ್ಮ ಅಂತಂದರೆ ಭಾರತ ದೇಶಕ್ಕೆ ಮಾತ್ರ ಸೀಮಿತಪಟ್ಟಿದ್ದು. ಯಾಕಂದರೆ ಇವಾಗ ಅಷ್ಟೇ ಉಳ್ಕೊಂಡಿದೆ. ಬೇರೆ ಎಲ್ಲ ಕಡೆ ಆಕ್ರಮಿಸ್ಕೊಂಡಿದ್ದಾರೆ. ಈ ಮತಗಳ ಆಕ್ರಮಣ ಆಗಿಬಿಟ್ಟು ಅವರು ಕನ್ವರ್ಟ್ ಆಗಿದ್ದಾರೆ. ಇಲ್ಲಿ ಮಾತ್ರ ಉಳ್ಕೊಂಡಿದೆ. ಸೊ ಎಲ್ಲಿ ಉಳ್ಕೊಂಡಿದೆಯೋ, ನೇಪಾಳದಲ್ಲಿ ಸ್ವಲ್ಪ ಉಳ್ಕೊಂಡಿದೆ, ಅಲ್ಲಲ್ಲ ಸ್ವಲ್ಪ ಉಳ್ಕೊಂಡಿದೆ. ಸೊ ಆತ ಎಲ್ಲಿ ಉಳ್ಕೊಂಡಿದೆಯೋ ಅದನ್ನು ಮತ್ತೆ ಕರೆಕ್ಟು ಸನಾತನ, ನಾವೆಲ್ಲ ಸನಾತನಿಗಳು. ಯಾಕಂದರೆ ನಮಗೆ ಏನು ಗೊತ್ತಿಲ್ಲ. ನಮಗೆ ಯಾವುದು ಪಾಲನೆ ಇಂಥದ್ದೇ ಪಾಲಿಸ್ಬೇಕು ಮಾಡಬೇಕು ಏನಿಲ್ಲ. ನಮಗೆ ವಿ ಆರ್ ಫ್ರೀ. ಸೊ ದಟ್ ಐ ಆಮ್ ಸನಾತನಿ. ಯಾವುದು ಫ್ರೀ ಇರುತ್ತೋ ಅದು ಸನಾತನಿ. ಯಾವುದರ ಮೇಲೆ ಹೇರಲ್ಪಟ್ಟಿರ್ತದೋ ಅದು ಮತ. ಯು ಹ್ಯಾವ್ ಟು ಬೌಂಡ್. ನೀನು ಅಲ್ಲಿ ಬೆಂಡ್ ಆಗಲೇಬೇಕು, ನೀನಲ್ಲಿ ಅದನ್ನು ಒಪ್ಪಿಕೊಳ್ಳಲೇಬೇಕು. ಸೊ ನಿನ್ನ ಮತ, ನಿನಗೆ ಫ್ರೀಡಮ್ ಇಲ್ಲ. ನಿನ್ನ ಒಂದು ಜೈಲಲ್ಲಿ ಬಂಧಿಸಿದ್ದಾರೆ ನಿನ್ನ, ಅಷ್ಟರಲ್ಲೇ ನೀನು ಇದು ಮಾಡಬೇಕು. ಸ್ವತಂತ್ರತೆ ಏನಿಲ್ಲ.
ಯಾಕಂದರೆ ಇವಾಗ ಇಷ್ಟೆಲ್ಲ ನಾವು ಮೇಲ್ಗಡೆ ಎದ್ದು ಕಾಣ್ತಾ ಇದ್ರು ಆ ಒಂದು ಎಲ್ಲರೂ ನಾವು ಸನಾತನಿ ಅನ್ನೋದು ಇಲ್ಲಿ ಬೆಳಕಿಗೆ ಬರ್ತಾ ಇದ್ರು ಕೂಡ, ಇಲ್ಲ ನಾನು ಆ ಒಂದು ಮತಕ್ಕೆ ಸೀಮಿತಪಟ್ಟವನು, ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ಅದರಿಂದ ಅವರು ಹೊರಗಡೆ ಬರೋಕ್ಕೆ ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿಗೆ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರಿದ್ದಾರೆ? ಮತದಲ್ಲಿದ್ದವರು ಇದ್ದಾರಾ? ಸನಾತನಿಗಳಿದ್ದವರು. ಮತದಲ್ಲಿದ್ದವರು ಇಲ್ಲಿ ಅಂತಲ್ಲ, ಪ್ರಪಂಚದಲ್ಲಿ ಎಲ್ಲೇ ಮತದಲ್ಲಿದ್ದರೂ ಕೂಡ ಅವರು ಬಂಧಿಗಳೇ. ಹೌದು, ಫಿಕ್ಸ್ ಅದು. ಅದಕ್ಕೆ ಏಕೆಂದರೆ ಅದನ್ನು ಬಿಟ್ಟು ಆಲೋಚನೆ ಮಾಡೋಕ್ಕೆ ಬರಲ್ಲ. ಆ ಒಂದು ಮತದ ಒಂದು ಇದು ಒಪ್ಪಲ್ಲ, ಅದು ತಪ್ಪಾಗುತ್ತೆ. ಆದ ಕಾರಣ ಅಷ್ಟೇ, ಫಿಕ್ಸ್ ಅದು. ಅವರ ಕುರಿತು ನಾವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಆದ ಕಾರಣ ಆ ಮತದ ಚೌಕಟ್ಟಿನ ಒಂದು ಆಧಾರದ ಮೇಲೆ ನಾವೇನಾದರೂ ಆ ಒಂದು ಡಾಗ್ಮೆಟಿಕ್ ಒಂದು ವೇ ಆಫ್ ಇದರಲ್ಲಿ ನೋಡಿದಾಗ ನಮಗೆ ದೇವರು ಅನ್ನೋದು ಅವರವರ ಒಂದು ಮತದಲ್ಲಿ ಹೇಗೆ ಬರ್ಕೊಂಡಿರ್ತಾರೋ ಅದು ಫಿಕ್ಸ್ ಅದು. ನಾವು ಅದನ್ನು ಏನು ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಅದು ಯಾಕಂದರೆ ನಂಬಿಕೆ ಅದು. ಹೌದು, ಅದು ಫಿಕ್ಸ್. ಓಕೆ. ಆಮೇಲೆ ಈಗ ಸನಾತನಿ ಅಂತ ಏನು ಹೇಳಿದೆ ನಾನು, ಈ ಸನಾತನಿಗಳು ಅಂತ ಏನು ಹೇಳಿದೆ, ಈ ಸನಾತನಿಗಳಲ್ಲಿ ನಂಬಿಕೆಗಳಿದ್ದಾವೆ. ಒಂದು ಮತಗಳನ್ನು ಆಧಾರವಾಗಿಟ್ಟುಕೊಂಡು ಇರ್ತಕ್ಕಂಥ ನಂಬಿಕೆಗಳು ಒಂದು. ಈ ಸನಾತನಿಗಳಿಗೆ ಒಂದು ನಂಬಿಕೆ ಇದೆ. ಈ ಸನಾತನಿಗಳ ನಂಬಿಕೆಯ ಆಧಾರದ ಮೇಲೆ ದೇವರಿದ್ದಾನೆ. ಓಕೆ. ಈ ನಂಬಿಕೆಯನ್ನು ನಾವು ಪ್ರಶ್ನೆ ಮಾಡ್ಬೋದು. ಯಾರು ಮಾಡ್ಬೋದು? ಯಾರು ಸನಾತನಿಗಳು ಅಂತ ಅಂದ್ಕೊಳ್ತಾ ಇದ್ದಾರೆ ಅವರು ಪ್ರಶ್ನೆ, ಅವರಲ್ಲಿ ಯಾವ ನಂಬಿಕೆ ಇದೆಯೋ ಅದನ್ನು ಪ್ರಶ್ನೆ ಮಾಡ್ಬೋದು. ಯಾಕೆ ಅಂತಂದರೆ ಒಂದು ನಂಬಿಕೆಯ ಆಧಾರವಾಗಿ ನೀನು ನೋಡೋದಕ್ಕೆ ಹೋದರೆ ಒಂದು ಫಿಕ್ಸ್ ಆಗ್ತೀಯ, ನೀನು ಒಂದು ಫಿಕ್ಸ್ ಆಗ್ತೀಯ. ಯಾವಾಗ ನೀನು ಫಿಕ್ಸ್ ಆದೆ ಮುಗಿದ ಕೆಲಸ. ಯಾಕಂದರೆ ಫಿಕ್ಸ್ ಇಲ್ಲ ಇಲ್ಲಿ. ನೀನು ಒಂದು ಸಾರಿ ನೋಡಿದಾಗ ಈ ಒಂದು ಯೂನಿವರ್ಸ್ಗೆ ಫಿಕ್ಸ್ ಎಲ್ಲಿದೆ? ಇದು ತಿರುಗ್ತಾ ಇದೆ, ಇದಕ್ಕೆ ಫಿಕ್ಸ್ ಇಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ? ಫಿಕ್ಸ್ ಇಟ್ಕೊಂಡು ಆಲೋಚನೆ ಮಾಡೋಕ್ಕೆ ನೋಡ್ತೀವಿ, ಫಿಕ್ಸ್ ಇಟ್ಕೊಂಡು ನಂಬ್ತೀವಿ. ಅಂದರೆ ಕಂಡೀಷನ್ಡ್ ಮೈಂಡ್. ಕಂಡೀಷನ್. ಯಾಕೆಂತಂದರೆ ನಾವು ಸನಾತನಿಗಳೇ ಆಗಿದ್ದಾಗ್ಯೂ ಕೂಡ ನಮ್ಮ ಹಿರಿಯರು ಕೆಲವೊಂದು ನಂಬಿಕೆಗಳನ್ನು ನಮಗೆ ತುಂಬಿದ್ದಾರೆ. ಯಾಕಾಗಿ ತುಂಬಿದ್ದಾರೆ ಒಂದು ಸಲ ಚೆಕ್ ಮಾಡೋಣ. ಓಕೆ. ಈಗ ನಿನಗೆ ಒಂದು ಜ್ವರ ಬಂದಿತ್ತು ಅಂತ ಅಂದ್ಕೊಳ್ಳಿ. ಓಕೆ. ಜ್ವರ ಬಂದಿತ್ತು, ನಾನು ಹೊರಗಡೆ ನಾನು ಆಟ ಆಡೋಕ್ಕೆ ಹೋಗ್ತೇನೆ ಅಂತ ನಿಮ್ಮ ಫಾದರ್ಗೆ ಹೇಳಿದೆ. ನಾನು ಹೊರಗಡೆ, ನೀವು ಅಳ್ತಾ ಇದ್ದೀನಿ, ನಾನು ಹೊರಗಡೆ ಮಳೆ ಬರ್ತಾಯಿದೆ, ನಾನು ಹೊರಗಡೆ ಆಟ ಆಡಬೇಕು, ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡಬೇಕು. ನೀವು ಜ್ವರ ಬಂದಿದೆ, ಶೀತ ಆಗಿದೆ, ಜ್ವರ ಬಂದಿದೆ, ಆದರೆ ನೀನು ಆಟ ಮಾಡ್ತಾ ಇದೀಯ, ಆಟ ಆಡಬೇಕು. ನಾನು ಹೊರಗಡೆ ನಮ್ಮ ಫ್ರೆಂಡ್ಸ್ ನಿನ್ನೆ ಆಟ ಆಡಿದ್ದೆ, ನಾನು ಇವತ್ತು ಆಟ ಆಡಬೇಕು ಅಂತ. ಅಲ್ಲಿ ನೋಡಿದ್ರೆ ಹೊರಗಡೆ ವಿಪರೀತ ಮಳೆ ಬರ್ತಾ ಇದೆ, ಇಲ್ಲಿ ನನಗೆ ಫುಲ್ ಕೋಲ್ಡು, ಕಾಫು, ಜ್ವರ ಎಲ್ಲ ಬಂದುಬಿಟ್ಟಿದೆ ನನಗೆ. ಆಗ ನಿಮ್ಮ ತಂದೆಯ ಒಂದು ನೀವು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದರೆ, ನೋಡಪ್ಪ ಹೊರಗಡೆ ಒಂದು ಭೂತ ಬಂದು ಕೂತ್ಕೊಂಡಿದೆ. ಭೂತನ ಬುಚ್ಚೋ ಇಚ್ಚೋ ಏನೋ ಹೆಸರಿಡ್ತಾರೆ, ಹುಮಾಯನ್ ಬಂದು ಕೂತ್ಕೊಂಡಿದೆ. ನೀನು ಹೊರಗಡೆ ಹೋದರೆ ತಿನ್ನುತ್ತೆ ನನ್ನ, ನಿನ್ನಿಷ್ಟ, ಹೋಗ್ತೀಯಾ ಅದು ತಿಂದುಬಿಡುತ್ತೆ. ಅಂತ ಹೇಳಿದ ತಕ್ಷಣ ನೀನು ಬೇಡ ಬೇಡ ಅಂತ ಮನೇಲಿ ಕೂತ್ಕೊಂಡೆ. ಹೌದು. ಓಕೆ. ಸೊ ನಿನ್ನ ಮನಸ್ಸಲ್ಲಿ ಏನು ಕೂತ್ಕೊಂತು? ನಾನು ಹೊರಗಡೆ ಆಟ ಆಡೋಕ್ಕೆ ಹೋಗಬೇಕು ಅಂತಂದರೆ ಅಲ್ಲೊಂದು ಉಮ್ಮ ಬಂದು ಕೂತ್ಕೊಂಡಿದೆ. ಈಗ ಎಲ್ಲರೂ ಏನು ಕೇಳ್ತೀವಿ? ಉಮ್ಮ ಹೋಯ್ತಾ? ನಾನು ಆಟ ಆಡೋಕ್ಕೆ ಹೋಗ್ತೀನಿ ಅಂತ. ಉಮ್ಮ ಇತ್ತಾ? ಆಟ ಆಡೋಕ್ಕೆ ಹೋಗ್ಬಾರ್ದು ನಾನು. ಆ ಉಮ್ಮನ ಕ್ರಿಯೇಟ್ ಮಾಡಿದ್ದು ಯಾರಿಗೋಸ್ಕರ? ಆ ಒಂದು ಮಗುಗೋಸ್ಕರ, ನಿನಗೋಸ್ಕರನೇ. ಯಾಕಂದರೆ ನಿನಗೆ ಆಗಲೇ ಹುಷಾರಿಲ್ಲ, ಶೀತ ಆಗಿದೆ, ಹೊರಗಡೆ ಮಳೆ ಬರ್ತಾ ಇದೆ, ಮತ್ತಷ್ಟು ಶೀತ ಆಗುತ್ತೆ, ಇನ್ನೂ ತೊಂದರೆ ಆಗುತ್ತೆ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಅನ್ನೋ ದೃಷ್ಟಿಯಲ್ಲಿ ಕೆಲವೊಂದನ್ನು ಒಂದು ಆ ರೀತಿಯಾಗಿ ಹೇಳಿರ್ತಾರೆ ಅಂತ ಅಂದ್ಕೊಳ್ಳಿ. ಅದೇ ನಿನಗೆ ನಂಬಿಕೆ ಕೂತ್ಕೊಂತು. ಉಮ್ಮ ಇದೆ, ನನ್ನನ್ನು ತಿನ್ನುತ್ತೆ. ನಮ್ಮಪ್ಪ ಹೇಳಿದಾನೆ, ನಮ್ಮ ಹಿರಿಯರು ಹೇಳಿದ್ದಾರೆ ನಮಗೆ. ಸೊ ಈ ಥರ ನಮ್ಮ ಸನಾತನಿಗಳಿಗೆ ಕೆಲವೊಂದು ಬಿಲೀಫ್ ಸಿಸ್ಟಮ್ಸು ಪೂರ್ವದಲ್ಲಿ ನಮ್ಮ ಹಿರಿಯರು ಹೇಳಿದ್ದಾರೆ ಅಂತ ಬಂದುಬಿಟ್ಟಿದೆ. ಹಿರಿಯರು ಯಾಕಾಗಿ ಹೇಳಿದ್ದಾರೆ ಪ್ರಶ್ನೆ ಮಾಡೋದಕ್ಕೆ ಹೋಗಲ್ಲ ನಾವು. ಅವ್ರು ಹೇಳಿದ್ದಾರೆ, ಮಾಡ್ಬೇಕಷ್ಟೆ. ಇವತ್ತಿನ ದಿವಸ ಎಷ್ಟೋ ಒಂದು ಸಂಪ್ರದಾಯಗಳು, ಎಷ್ಟೊಂದು ಹಾಗೆ ನಮ್ಮ ಹಿರಿಯರು ಹೇಳಿದ್ದಾರೆ, ಅದನ್ನ ಕ್ವಶನ್ ಮಾಡಿಬಿಡಿ, ಕೇಳಿದರೆ ಕ್ವಶನ್ ಮಾಡಬಾರ್ದು. ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಅವ್ರು ಮಾಡ್ತಾ ಇದ್ದಾರೆ, ನಿನ್ನೆ ಮಾಡು, ಒಳ್ಳೇದಾಗತ್ತೆ ಅಷ್ಟೇ. ಇದು ಈ ನಂಬಿಕೆ ನಮ್ಮ ಸನಾತನಗಳಲ್ಲಿ ಬಂದು ಕೂತ್ಕೊಂಡಿದೆ. ಈ ನಂಬಿಕೆಯನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಈ ನಂಬಿಕೆಗಳ ಆಧಾರದ ಮೇಲೆ ನಾವು ಭಗವಂತನ ನೋಡಿದಾಗ ನಮ್ಮ ಭಗವಂತ ನಮಗೆ ಸೀಮಿತವಾಗಿರ್ತಾನೆ. ಅವನೊಂದು ಮೂರ್ತಿ ರೂಪದಲ್ಲಿದ್ದಾನೆ, ಒಂದು ಚಿತ್ರ ರೂಪದಲ್ಲಿದ್ದಾನೆ. ಸೊ ಅಥವಾ ಅವನು ಎಲ್ಲೋ ಕೂತ್ಕೊಂಡು ನಮ್ಮನ್ನು ಕಾಪಾಡ್ತಾನೆ, ಅವನು ಎಲ್ಲೋ ಕೂತ್ಕೊಂಡು ಸ್ವರ್ಗ ನರಕವನ್ನು ಕ್ರಿಯೇಟ್ ಮಾಡ್ತಾನೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾನೆ, ನರಕದಲ್ಲಿ ಅವ್ರನ್ನ ಫ್ರೈ ಮಾಡ್ತಾನೆ, ಆಯಿಲಾಗಿ ಹಾಕ್ಬಿಟ್ಟು ನಮ್ಮ ಹಣೆ ಬರ ಬರೀತಾನೆ. ಆಮೇಲೆ ಯಾರ್ಯಾರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಸ್ವರ್ಗದಲ್ಲಿ ಅವರಿಗೆ ಒಳ್ಳೊಳ್ಳೆ ಸುಖಗಳನ್ನು ಕೊಡ್ತಾನೆ.
ಸೊ ನೆಕ್ಸ್ಟ್ ಒಳ್ಳೆ ಜನ್ಮ ಸಿಗುತ್ತೆ. ಸೊ ಯಾಕಂದರೆ ಅವನೆಲ್ಲ ಒಂದು ಕಡೆ ಕೂತ್ಕೊಂಡಿದ್ದಾನೆ. ಓಕೆ, ಸೊ ಇದೆಲ್ಲದಕ್ಕೂ ಒಂದು ಅರ್ಥ ಇದೆ. ಅದಕ್ಕೆ ಗರುಡ ಪುರಾಣ ಬಂತು, ಇನ್ನೊಂದು ಪುರಾಣ ಬಂತು, ಒಂದೊಂದು ಪುರಾಣದಲ್ಲಿ ಹೀಗೆ ಹೇಳುತ್ತೆ, ಈ ಪುರಾಣ ಆ ಪುರಾಣ, ಇವೆಲ್ಲವೂ ಕೂಡ ನಾವನ್ನು ಅದನ್ನು ಅರ್ಥೈಸ್ಕೊಳ್ಳೋದ್ರಲ್ಲಿ ಸೋತ್ಬಿಟ್ಟಿದ್ದೀವಿ. ಅಂದರೆ ಆ ಪುರಾಣಗಳೆಲ್ಲ ಇದ್ದಿದ್ದು ನಮ್ಮ ಒಂದು ತಪ್ಪು ದಾರಿಯಲ್ಲಿ ಹೋಗ್ತಕ್ಕಂಥವ್ರನ್ನ ಒಂದು ಅಟ್ಲೀಸ್ಟ್ ಭಯದಿಂದ ಅಥವಾ ಆ ಒಂದು ದಾರಿಯಲ್ಲಿ ಹೋದರೆ ನೀನು ಸರಿಯಾಗಿರ್ತೀಯ ಅಂತ ಹೇಳೋದಕ್ಕೋಸ್ಕರ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಆ್ಯಕ್ಚುಲಿ. ಈಗ ಯಾವುದೇ ಒಂದು ಪುರಾಣ ಆಗಿರ್ಬೋದು, ಆ ಪುರಾಣಗಳಿಗೆ ಆಧಾರ ಯಾವುದು? ಉಪನಿಷತ್ತುಗಳು. ಉಪನಿಷತ್ತುಗಳಿಗೆ ಆಧಾರ ಯಾವುದು? ವೇದಗಳು. ಸೊ ಹಾಗಾದರೆ ವೇದಗಳಲ್ಲಿ ಏನಿದೆ? ಈ ಥರ ಕಥೆಗಳಿದೆ ವೇದಗಳಲ್ಲಿ? ಇಲ್ಲ. ಸೊ ನಮಗೆ ಏನಾಗುತ್ತೆ, ಯಾವುದು ನಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಕಠಿಣವಾಗುತ್ತೆ, ಅದನ್ನು ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಆ ರೀತಿ ಸಿಂಪ್ಲಿಫೈ ಮಾಡಿದಂಥ ಪುರಾಣಗಳನ್ನು ನಾವು ಕಥೆ ರೂಪದಲ್ಲಿ ನೋಡ್ತೇವೆ. ಸೊ ನಾವು ಕಥೆ ನಡ್ಕೋತೀವಿ ಹೊರತು ಕಥೆಯಲ್ಲಿರ್ತಕ್ಕಂಥ ಒಂದು ಸಾರಾಂಶವನ್ನು ಬಿಟ್ಬಿಡ್ತೇವೆ. ಹೌದು. ಓಕೆ, ಸೊ ದೇವತೆ ಅಂದ ತಕ್ಷಣ ದೇವತೆ ನಡ್ಕೊಂಡ್ಬಿಡ್ತೀವಿ ನಾವು. ಆ ದೇವತೆಗೆ ಯಾಕೆ ಆ ರೂಪ ಕೊಟ್ಟರು? ಯಾಕೆ ಆ ಶಕ್ತಿ ತುಂಬಿದ್ರು? ಯಾಕೆ ಆ ಶಕ್ತಿ ತುಂಬಿದ್ರು? ಯಾಕೆ ಆ ಮಹಿಮೆನೇ ಹೇಳಿದರು? ಸೊ ಆ ಒಂದು ಫೇಮ್ನಲ್ಲಿ ಏನಿದೆ, ಸೊ ನಾವು ಅದನ್ನು ಬಿಟ್ಬಿಟ್ಟು ಅದನ್ನು ಕಥೆ ನಡ್ಕೋತೀವಿ. ಓಕೆ, ಸೊ ಅಂದ್ರೇನು, ಈ ಒಂದು ನಂಬಿಕೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಆ ನಂಬಿಕೆಗಳ ಆಧಾರದ ಮೇಲೆ ನಾವು ಪ್ರಶ್ನೆ ಮಾಡಬೇಕಾದ್ರೆ, ಇವತ್ತು ದೇವರು ಎಲ್ಲೋ ಇದ್ದಾನೆ, ಎಲ್ಲೋ ಆಕಾಶದ ಮೇಲೆ ಕೂತ್ಕೊಂಡಾನೆ, ಏನೋ ಮಾಡ್ತಾನೆ, ಅದನ್ನು ಯಾರು ಹೇಳ್ಬೇಕು? ಫಿಸಿಸಿಸ್ಟ್ಗಳು ಹೇಳ್ಬೇಕು. ಓಕೆ, ಇಲ್ಲ ಕಾಸ್ಮೊಲಾಜಿಸ್ಟ್ಗಳು ಹೇಳ್ಬೇಕು. ಹೌದು. ಹಾಂ, ಅವ್ರಿಗೆ ಗೊತ್ತಿರ್ಬೇಕು. ಯಾಕಂದರೆ ಅದೆಲ್ಲ ಡೈಲಿ ಅಬ್ಸರ್ವ್ ಮಾಡ್ತಾರೆ. ಅವ್ರು ಹೇಳ್ಬೇಕು ನಮಗೆ. ರಿಸರ್ಚ್ ಅವ್ರು ಹೇಳಿದ್ರೆ, ರಿಸರ್ಚ್ ಮಾಡಿ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ನಮಗೆ ಗೊತ್ತಿಲ್ಲ, ನಮಗೆ ಅದು ನಿಜನಾ ನಾವು ಅರ್ಥ ಮಾಡ್ಕೋಬೇಕು. ಸೊ ಒಂದು ನಂಬಿಕೆ ಮತ್ತು ಮತ ಇವೆಲ್ಲವೂ ಕೂಡ ನಮ್ಮನ್ನು ಒಂದು ಆಳಕ್ಕೆ ತಳ್ತಾ ಇದ್ದಾವೆ. ಸೊ ಇನ್ನು ಎರಡನೇದಾಗಿ ಬಂದಾಗ ನಮಗೆ ನಿಜ ಅಂತಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ರಿಯಲ್, ನಾಟ್ ಟ್ರೂತ್? ಈಗ ನನ್ನ ಕಣ್ಣಿಗೆ ಏನು ಕಾಣ್ತಾ ಇದೆ ಅದನ್ನು ನಾನು ನಿಜ ಅಂತ ಹೇಳಿ ನಂಬ್ತೀನಿ. ನಿನ್ನ ಕಣ್ಣಿಗೆ ಕಾಣೋದಲ್ಲ, ನಿನ್ನ ಮನಸ್ಸಿಗೆ ಒಪ್ಪಿದ್ದು. ಕಣ್ಣು ಅನ್ನೋದು ನಿನ್ನ ಮನಸ್ಸಿಗೆ ಒಂದು ಇಂದ್ರಿಯ. ಓಕೆ, ನಿನಗೆ 5 ಇಂದ್ರಿಯಗಳಿದ್ದಾವೆ, 5 ಸೆನ್ಸಸ್ ಇದ್ದಾವೆ. ಆ 5 ಸೆನ್ಸಸ್ನ ಮುಖಾಂತರ ಈ ವರ್ಲ್ಡ್ನ ಅಬ್ಸರ್ವ್ ಮಾಡಿಕೊಂಡು ಮನಸ್ಸು ಆಲೋಚನೆ ಮಾಡಿಕೊಂಡು ಅದನ್ನ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದೆ. ಅಂದ್ರೇನು, ಇಲ್ಲಿ 5 ಸೆನ್ಸಸ್ ಇಂಪಾರ್ಟೆಂಟಾ, ನಿನ್ನ ಮನಸ್ಸು ಇಂಪಾರ್ಟೆಂಟಾ? ನಿನ್ನ ಮನಸ್ಸು ಇಂಪಾರ್ಟೆಂಟ್. ಓಕೆ, ನಿನ್ನ ಮನಸ್ಸು ನೋಡೋದ್ರೆ ನೋಡುತ್ತೆ. ನಿನ್ನ ಕಣ್ಣು ನೋಡ್ತಾ ಇದ್ರೂ ಕೂಡ ನಿನ್ನ ಮನಸ್ಸು ಹೇಳದೇ ಇದ್ದರೆ ಅಲ್ಲಿ ಏನಿದೆ ಗೊತ್ತಿಲ್ಲ ನಿನಗೆ. ಎಲ್ಲಿ ನೋಡ್ತಾ ಇದೆಯಾ ಅಂದ್ರೆ ಹಾಂ ಏನು ಹೇಳಿ ಅಂತ ಹೇಳ್ತೀವಿ. ನನ್ನ ಮನಸ್ಸು ಎಲ್ಲೋ ಇರುತ್ತೆ. ನೀನು ನೋಡ್ತಾ ಇರ್ತೀಯ, ಗಮನ ಇರಲ್ಲ. ಪಕ್ಕದಲ್ಲಿದ್ರೆ ಕೇಳ್ತಾರೆ ಎಲ್ಲಿ ನೋಡ್ತಾ ಇದೆಯೋ, ಓ ಹೇಳಿ ಅಂದರೆ ನಿನ್ನ ಕಣ್ಣು ನೋಡ್ತಾ ಇದ್ರೂ ಕೂಡ ಮನಸ್ಸು ನೋಡು ಅಂತಂದರೆ ಅಲ್ಲಿ ಏನಿದೆ ಹೇಳಲ್ಲ. ಕಿವಿ ನೂರಾರು ಜನಗಳಲ್ಲಿ ಯಾರ್ಯಾರೋ ಏನೋ ಕಿರ್ಚಾಡ್ತಿದ್ರು ಕೂಡ ಒಂದು ಸಾರಿ ಕಿವಿ ಬೇಡ ಕೇಳಿಸ್ಕೋಬೇಡ, ನಿನ್ನ ಕೇಳಿಸ್ಕೊಳ್ಳೋದು ಬೇರೆ ಇದೆ ಅಂತಂದರೆ ಆ ನೂರಾರು ಜನದಲ್ಲಿ ಯಾರಾದರೂ ಒಬ್ಬರು ಮಾತ್ರ ಕೇಳಿಸ್ಕೊಳುತ್ತೆ. ಹೌದು. ಯಾರು ಕೇಳಿಸ್ಕೊತಾ ಇದ್ದಾರೆ? ಮನಸ್ಸು ಕೇಳಿಸ್ಕೊಳ್ತಾ ಇದೆ. ಸೊ ಈ ಪಂಚೇಂದ್ರಿಯಗಳೇನಿದ್ದಾವೆ ಅವು ಮನಸ್ಸಿನ ಒಂದು ಹಾಳುಗಳವು. ಓಕೆ, ಮನಸ್ಸು ಏನು ಹೇಳಿದ್ರೆ ಅದು ಕೇಳುತ್ತೆ. ಈಗ ಜ್ವರ ಬಂದಾಗ ನಿನ್ನ ಬಾಯಲ್ಲಿ ಏನಿಟ್ಟರೂ ರುಚಿ ಸಿಗಲ್ಲ. ಹೌದು. ಮತ್ತು ಬಾಯಿ ನಾಲಿಗೆ ಮೇಲೆ ರುಚಿ ಇದೆ ಅಂತ ಅಂದ್ಕೊಂಡ್ರೆ ಯಾಕಿರಬಾರ್ದು ರುಚಿ? ಅವಾಗ ಅದು ನನ್ನ ಸೆನ್ಸಸ್ಸಿಗೆ ಬರ್ತಾ ಇಲ್ಲ, ಮನಸ್ಸು ಅದನ್ನು ತಗೊಳ್ತಾ ಇಲ್ಲ. ಸೊ ಅದಕ್ಕೆ ಕಾರಣ ಮನಸ್ಸಿನ ಆಧಾರವಾಗಿಟ್ಟುಕೊಂಡು ನಾವು ನಿಜವನ್ನು ಹುಡುಕೋದಕ್ಕೆ ಹೋಗ್ತೀವಿ. ನಿಜ ಯಾವತ್ತೂ ಲಿಂಕ್ಡ್ ವಿತ್ ಮನಸ್ಸು. ಮನಸ್ಸಿಗೂ ನಿಜಕ್ಕೂ ಲಿಂಕ್ ಇದೆ. ಓಕೆ. ಸೊ ಮನಸ್ಸು ನಿಜವನ್ನು ಹುಡುಕ್ತೆ. ಅದಕ್ಕೆ ಸೈಂಟಿಸ್ಟ್ಗಳು ನಿಜವನ್ನು ನೋಡ್ತಾ ಹೋಗ್ತಾರೆ. ಇದು ನಿಜನಾ, ಇದು ಸುಳ್ಳ? ಕಣ್ಣಿಗೆ ಕಾಣ್ತಾ ಇದ್ದಾನೆ, ಕಂಡ್ರೆ ನಂಬ್ತಾರೆ. ಅದೇ 5 ಸೆನ್ಸಸ್ಸಿಗೆ, ಕಣ್ಣಿಗೆ ಮಾತ್ರ ಅಲ್ಲ, 5 ಸೆನ್ಸಸ್ಸಿಗೆ ಬರಬೇಕು, ಅನುಭವ ಆಗಬೇಕು. ಆ 5 ಸೆನ್ಸಸ್ಸಿಗೆ ಯಾವುದೇ ರೂಪದಲ್ಲಿ ಅನುಭವ ಆದರೂ ಮನಸ್ಸು ಒಪ್ಪಿಕೊಳ್ಳುತ್ತೆ. ಮನಸ್ಸು ಒಪ್ಪಿಕೊಂಡ್ರೆ ನಿಜ ಅಂತ ಹೇಳ್ತೀವಿ ನಾವು. ಮನಸ್ಸು ಒಪ್ಪಿಲ್ಲ ಅಂದರೆ ನಿಜ ಅಲ್ಲ. ಓಕೆ, ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ನಿಜವನ್ನು ಸ್ವಲ್ಪ ನೋಡೋಣ. ಈಗ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ಆಕ್ಸಿಮ್ ಪಾಯಿಂಟ್ ಅಂತ ನಿಮ್ಗೆ ಗೊತ್ತು. ಹೌದಾ? ಏನು ಆಕ್ಸಿಮ್ ಪಾಯಿಂಟ್ ಅಂದರೆ? ಅದೇ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅದು ಆ ಒಂದು ಪಾಯಿಂಟ್ನ 0 ಇಂದ ಸ್ಟಾರ್ಟ್ ಆಗುತ್ತೆ. ನೀನು ಯಾವುದೇ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ, ಒಂದು ಫಿಸಿಕಲ್ ಇಕ್ವೇಷನ್ಸ್ನ ಬರಿಬೇಕಾದ್ರೆ, ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ನೀನು ಆಕ್ಸಿಮ್ ಪಾಯಿಂಟ್ನ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತೀಯ. ಹೌದು. ಏನಾದರೂ ಒಂದು ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿನಗೆ ಹೆಂಗೆ ಗೊತ್ತು?
ಅದು ನಾನು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಎಕ್ಸಾಕ್ಟ್ಲಿ. ಅಂದ್ರೇನು ನಮಗೂ ಗೊತ್ತಿಲ್ಲ ಅದು ಎಕ್ಸಿಮ್ ಪಾಯಿಂಟ್ ಅನ್ನೋದೇನಿದೆ ಅದು ನಮಗೂ ಗೊತ್ತಿಲ್ಲ. ಅದು ಇದೆ ಅಂತ ನಂಬಿಕೊಂಡ್ರೆ ಮುಂದಿನ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದೀವಿ ನಾವು. ಹೌದು. 0 ಇದೆ ಅಂತ ನಂಬಿಕೊಂಡ್ರೆ 1, 2 ಸ್ಟಾರ್ಟ್ ಆಗುತ್ತೆ. 0 ಇಲ್ಲ ಅಂತ ನಂಬಿಕೊಂಡ್ರೆ 1, 2 ಸ್ಟಾರ್ಟ್ ಆಗಲ್ಲ. ಯಾಕಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ 1, 2? ಒಂದು ಪಾಯಿಂಟ್ ಇದೆ ಅಂತ ಗೊತ್ತಾದ ಮೇಲೆ ಆ ಪಾಯಿಂಟ್ ಇಟ್ಕೊಂಡು ನೀನು 1, 2, 3 ಅಂತ ಸ್ಟಾರ್ಟ್ ಮಾಡ್ತೀಯ. ವಿತೌಟ್ ಪಾಯಿಂಟು 1, 2, 3 ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀಯ? ಸೊ ಆ 0ನ ನಮ್ಮವ್ರು ಏನು ಕರೆದ್ರು ಅಂದರೆ, ಮ್ಯಾಥಮೆಟಿಷಿಯನ್ಸ್ ಆಗಿರ್ಬೋದು, ಫಿಸಿಷಿಯನ್ಸ್ ಏನು ಕರೆದ್ರು ಅಂದರೆ ಎಕ್ಸಿಮ್ ಪಾಯಿಂಟ್ ಅಂತ ಕರೆದ್ರು. ಸೊ ನಮ್ಗೆ ಗೊತ್ತಿಲ್ಲ, ಆದರೆ ನಾವು ಇಡ್ತಾ ಇದ್ದೀವಿ. ಅಂದರೆ ಇವತ್ತು ಆ ಒಂದು ಎಕ್ಸಿಮ್ ಪಾಯಿಂಟ್ ಅನ್ನೋದನ್ನು ತೆಗೆದುಬಿಟ್ರೆ ಈ ವಿಶ್ವದ ಒಂದು ಕ್ಯಾಲ್ಕುಲೇಷನ್ಸೇ ಬಿದ್ದೋಗುತ್ತೆ. ಫಿಸಿಕ್ಸ್ ಬಿದ್ದೋಗುತ್ತೆ, ಮ್ಯಾಥಮೆಟಿಕ್ಸ್ ಬಿದ್ದೋಗುತ್ತೆ, ಎಲ್ಲ ಬಿದ್ದೋಗುತ್ತೆ. ಹೌದು. ಹೌದಾ? ನಿರಾಧಾರ, ಏನೂ ಇಲ್ಲ, ಆಧಾರ ಇಲ್ದಂಗೆ ಆಗುತ್ತೆ. ಅಂದರೆ ನೀನು ಇವತ್ತು ಯಾವುದು ಆಧಾರವಾಗಿಟ್ಟುಕೊಂಡು ನೀನು ಮ್ಯಾಥಮೆಟಿಕ್ಸ್ನ ಹೇಳ್ತಾ ಇದೆಯೋ, ಯಾವುದು ಆಧಾರವಾಗಿಟ್ಟುಕೊಂಡು ಫಿಸಿಕ್ಸ್ನ ಹೇಳ್ತಾ ಇದೆಯೋ, ಯಾವುದು ಆಧಾರವಾಗಿಟ್ಟುಕೊಂಡು ಕೆಮಿಸ್ಟ್ರಿ ಬರಿತಾ ಇದೆಯೋ, ಅವೆಲ್ಲದಕ್ಕೂ ಆಧಾರವಾಗಿರೋದು ಆಧಾರವೇ ಇಲ್ಲ. ಹೌದಾ? ದೇರ್ ಇಸ್ ನೋ ಪಾಯಿಂಟ್ ಅಟ್ ಆಲ್. ಎಲ್ಲಿದೆ ಪಾಯಿಂಟ್? ಇಲ್ಲ. ಸೊ ಎಕ್ಸಿಮ್ ಪಾಯಿಂಟ್ ಇಲ್ಲ ಅಂತ ಅಂದ್ಕೊಂಡಾಗ ಟೋಟಲ್ ಕ್ಯಾಲ್ಕುಲೇಷನ್ಸ್ ಹೆಂಗೆ ರಾಂಗ್ ಆಗುತ್ತೆ? ಅದು ನನ್ನ ಮನಸ್ಸು, ಅದನ್ನು ಮನಸ್ಸಿಗೆ ನೀನು ಆಗಲೇ ಒಂದು ಹೇಳಿದೆಯಾ, ಒಂದು ಎಕ್ಸಿಮ್ ಪಾಯಿಂಟ್ ಆಲ್ರೆಡಿ ಇದೆ ಅಂತ ಹೇಳಿಬಿಟ್ಟು ನೀನು ಸ್ಟಾರ್ಟ್ ಮಾಡ್ತೀಯ. ಅಂದರೆ ಮನಸ್ಸು ಈ ಎಕ್ಸಿಮ್ ಪಾಯಿಂಟ್ ಒಪ್ಕೊಳ್ತು, ಅಲ್ಲೇ ನಂಬಿಕೆ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಸೊ ಆ ಎಕ್ಸಿಮ್ ಪಾಯಿಂಟ್ ಇಟ್ಕೊಂಡು ಪ್ರಪಂಚನ ಅಳತೆ ಮಾಡ್ತಾ ಇದ್ದೀವಿ. ಇವತ್ತು ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನು? 27/2/1987. 1987. ಸೊ ಅದನ್ನು ಹೆಂಗೆ ಹೇಳಿದ್ರಿ ನೀವು? ನಾನು ಹುಟ್ಟಿರೋದನ್ನ ನನ್ನ ತಂದೆ ತಾಯಿಗಳು ಇಂಥ ನನಗೆ ಸ್ವಲ್ಪ ಡೀಟೇಲ್ ಅಂದರೆ ನಾನು ಹೇಳ್ತಾ ಇರೋದು, ಹುಟ್ಟು ಅಂದರೆ ಏನು? ನಮ್ಮ ತಾಯಿಯ ಗರ್ಭದಿಂದ ಹೊರಬಂದ ದಿನ. ಹೌದಾ? ಅದು ಎಕ್ಸಿಮ್ ಪಾಯಿಂಟ್ ಅಂತ ಕರಿತೀನಿ ನಾನು. ಯಾಕಂದರೆ ನೀವು ಆವತ್ತೇ ಹುಟ್ಟಿದ್ರಾ? ಅದಕ್ಕಿಂತ ಮುಂಚೆ ಎಲ್ಲಿದ್ರಿ ನೀವು? ತಾಯಿಯ ಗರ್ಭದಲ್ಲಿದ್ದರೆ ತಾನೆ. ತಾಯಿಯ ಗರ್ಭದಲ್ಲಿ ಯಾವತ್ತು ನೀವು ಆ ತಾಯಿಯ ಗರ್ಭದಲ್ಲಿ ಬಂದು ಬಿದ್ದರು ಅವತ್ತಿದ್ದರೆ ನೀವು? ಅದು ಕೂಡ ಡೌಟೇ. ಯಾಕಂದರೆ ತಾಯಿಯ ಗರ್ಭದಲ್ಲಿ ಪೂರ್ವದಲ್ಲಿ ಎಲ್ಲಿದ್ರಿ ನೀವು? ತಂದೆಯ ಒಂದು ಕಣದಲ್ಲಿದ್ದರೆ, ತಾಯಿಯ ಒಂದು ಅಂಡಾಣು. ಹೋಗಲಿ, ತಾಯಿಯ ಅಂಡಾಣು ತಂದೆಯ ಕಣ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಎಲ್ಲಿದ್ದರೆ ನೀವು? ನೋಡಿ, ಈಗ ಹೋಗಿದ್ರೆ ನಿಮಗೆ ಯಾವುದು ಡೇಟ್, ಹುಟ್ಟಿನ ಡೇಟ್, ವಿಚ್ ಈಸ್ ಯುವರ್ ರಿಯಲ್ ಬರ್ತ್ ಡೇಟ್? ದೆರ್ ಇಸ್ ನೋ ಬರ್ತ್ ಡೇಟ್. ಹೋಗಲಿ ಕೊನೆಗೆ ನಾವು ಒಂದು ಡೆತ್ ಡೇಟ್ ಅಂತ ಹೇಳ್ತೀವಿ. ಅದು ನಿಜವಾದ ಅದು ಡೆಟ್ ಅಲ್ಲ, ಅದು ಇಲ್ಲ. ಸೊ ನಾವು ಒಂದು ಎಕ್ಸಿಮ್ ಪಾಯಿಂಟ್ ಇಟ್ಕೊಂಡಿದ್ದೀವಿ ನಾವು ಡೆತ್ ಆ್ಯಂಡ್ ಬರ್ತ್ಗೆ. ಅದಕ್ಕೋಸ್ಕರ ಡೆತ್ ಆ್ಯಂಡ್ ಬರ್ತ್ ಈಸ್ ನಾಟ್ ಎ ರಿಯಲ್, ಬಿಕಾಸ್ ಡೆತ್ ಆ್ಯಂಡ್ ಬರ್ತ್ ಆಲ್ಸೋ ಡಿಪೆಂಡಿಂಗ್ ಆನ್ ಅವರ್ ಎಕ್ಸಿಮ್ ಪಾಯಿಂಟ್ಸ್. ಹೌದಾ? ಹೌದು. ಸೊ ಅಂದರೆ ನಾವು ಈ ಸೈನ್ಸ್ ಅಂತ ತೊಗೊಂಡಿದ್ದೀವಿ. ಒಂದು ಸೈನ್ಸ್ನ ಆಧಾರವಾಗಿಟ್ಟುಕೊಂಡು ನಾವು ಇವತ್ತು ನಿಜವನ್ನು ಮಾತಾಡ್ತಾ ಇದ್ದೀವಿ. ನಿಜ ಅಂತ ಮಾತಾಡೋದ ಪೂರ್ವದಲ್ಲೇ ನಮಗೆ ಒಂದು ಬೇಸ್ ಇಲ್ಲ. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲೀಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗಾದರೆ ಈ ಒಂದು ಸೈಂಟಿಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಸೊ ಇವತ್ತಿನ ದಿವಸ ಈ ಒಂದು ಭೂಮಿ ಇದೆ, ಗ್ಯಾಲಕ್ಸಿ ಇದೆ, ನಕ್ಷತ್ರ ಇದೆ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲೋ ಒಂದು ಕಡೆ ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದರು ಇದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ.
ಅವ್ರು ಇಟ್ಕೊಂಡಿರ್ತಕ್ಕಂಥ ಆಕ್ಸಿಮ್ ಪಾಯಿಂಟ್ ಯಾವುದಿರ್ಬೋದು, ಕ್ಯಾಲ್ಕುಲೇಷನ್ಸ್ ಆ್ಯಕ್ಚುಲಿ ಆಲ್ಮೋಸ್ಟ್. ಸೊ ಅದನ್ನ ಇಟ್ಕೊಂಡ್ಬಿಟ್ಟು ಅವರು ಈ ಥರ ಇದೆ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ ಇವಾಗ. ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಅವರು ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು 400 ಬಿಲಿಯನ್ ಇಯರ್ಸ್ ಆಯಿತು ಈ ಒಂದು ವಿಶ್ವ ಹುಟ್ಟಿ ಅಂತ. ಇದು ಹೆಂಗೆ ಕ್ಯಾಲ್ಕುಲೇಷನ್ಸ್ ಮಾಡಿದರು? ರಿವರ್ಸ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋದರು. ಓಕೆ, ಈ ಟೈಮಿಂಗ್ ಇಟ್ಕೊಂಡು ರಿವರ್ಸ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋದಾಗ ಅಲ್ಲಿಗೆ ಹೋಗಿ ನಿಂತ್ಕೊಂಥದ್ದು. ಈ ಟೈಮಿಂಗ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಆಧಾರವಾಗಿ ಇಟ್ಕೊಂಡ್ರು? ಆಕ್ಸಿಮ್ ಪಾಯಿಂಟ್ ಆಧಾರವಾಗಿ ಇಟ್ಕೊಂಡ್ರು. ನಿರಾಧಾರವಾಗಿರ್ತಕ್ಕಂಥದನ್ನು ಆಧಾರವಾಗಿ ತಗೊಂಡು ಅವು ಹುಡ್ಕೋಕೆ ಹೋದ್ರು ಅವರು. ಅದಕ್ಕಾಗಿ ಅವರಿಗೆ 400 ಬಿಲಿಯನ್ಸ್ ಬ್ಯಾಕ್ ಎಲ್ಲೋ ಒಂದು ಕಡೆ ಒಂದು ಇದಾಯಿತು, ಸ್ಫೋಟ ಆಯಿತು ಅಂತ. ನಾನು ಹೇಳ್ತಾ ಇರೋದು ಸ್ಪೇಸ್ ಆ್ಯಂಡ್ ಟೈಮ್ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಯೊಳಗೆ ಎಲ್ಲಿ ಸ್ಫೋಟ ಆಯಿತು? ಈಗ ನಿನಗೊಂದು ಎಲ್ಲೇ ಒಂದು ಸ್ಪೇಸ್ ಇದ್ರೆ ತಾನೇ ಸ್ಫೋಟ ಆಗಬೇಕಾದ್ರೆ, ನಿನಗೆ ಸ್ಪೇಸೇ ಇಲ್ಲ. ಬಿಫೋರ್ ಬಿಗ್ ಬ್ಯಾಂಗ್ ದೆರ್ ಇಸ್ ನೋ ಸ್ಪೇಸ್, ದೆರ್ ಇಸ್ ನೋ ಟೈಮ್. ಎಲ್ಲಿ ಸ್ಫೋಟ ಆಯಿತು? ಮತ್ತೆ ಒಂದು ಸ್ಪೇಸ್ ಇದ್ದರೆ ಇಂಥ ಸ್ಪೇಸಲ್ಲಿ ಸ್ಫೋಟ ಆಯಿತು, ಮತ್ತು ಸ್ಪೇಸೇ ಇಲ್ಲಲ್ಲ ಅವಾಗ. ಇಟ್ಸ್ ಆಲ್ ಎಂಟಿ. ಅದೇ ಎಂಟಿ ಅಂದರೆ ವಾಟ್ ಈಸ್ ದಿ ಮೀನಿಂಗ್? ಯು ಡಿಸ್ಕ್ರೈಬ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಎಂಟಿ. ಆ ಎಂಟಿ ಅಂದರೆ ಏನು? ಈ ಒಂದು ಸ್ಫೋಟ ಆಗೋದಕ್ಕೆ ಯಾವ ಒಂದು ಸ್ಪೇಸ್ ಇತ್ತು? ಸ್ಪೇಸೇ ಇಲ್ಲ, ಟೈಮ್ ಇಲ್ಲ. ಒಂದು ಸಲ ಬಿಗ್ ಬ್ಯಾಂಗ್ ಆದಮೇಲೆ ಸ್ಪೇಸ್ ಆ್ಯಂಡ್ ಟೈಮ್ ಅಲ್ಲಿ ಕ್ರಿಯೇಟ್ ಆಯಿತು. ಆ ಸ್ಪೇಸ್ ಆ್ಯಂಡ್ ಟೈಮ್ ಕ್ರಿಯೇಟ್ ಆಗೋದಕ್ಕಿಂತ ಮೊದಲು ಎಲ್ಲಿ ಆ ಸ್ಫೋಟ ಆಯಿತು? ಅದು ಒಂದು ಬಿಗ್ಗೆಸ್ಟ್ ಕ್ವಶನ್ಸ್ ಅಂತ ಅನ್ಬೋದು. ಅಲ್ಲಲ್ಲ, ಕ್ವಶನ್ ಅಲ್ಲ. ನಾವು ಇದನ್ನು ಅಂದರೆ ನಾನು ಹೇಳ್ತಿರೋದು ಯಾವತ್ತು ವಿಚಾರಣೆ ಮಾಡಬೇಕು. ನಿಜ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ನಿಜವಾಗಿ ನಾವು ನೋಡ್ತಾ ಇದ್ದೀವಿ. ವಿಚಾರಣೆ ಮಾಡಿದಾಗ ನಮಗೇನು ಸಿಗ್ತಾ ಇದೆ? ಎಲ್ಲೋ ನಿಲ್ತಾ ಇದ್ದೀವಿ ನಾವು. ವಿಚಾರಣೆ ಮಾಡೋದಕ್ಕೆ ಒಂದು ಬೇಸಿಲ್ಲ ನಮಗೆ. ಯಾವ ಬೇಸ್ ಇಟ್ಕೊಂಡು ನಾವು ವಿಚಾರಣೆ ಮಾಡ್ಬೇಕು ಅಂದ್ಕೊಂಡಿದ್ದೀವೋ ಆ ಬೇಸೇ ಬೇಸ್ಲೆಸ್ ಆಗಿದೆ ಇವತ್ತು. ಬೇಸ್ಲೆಸ್ ಆಗಿರ್ತಕ್ಕಂಥ ಬೇಸನ್ನ ಇಟ್ಕೊಂಡು ನಾವು ಏನು ವಿಚಾರಣೆ ಮಾಡೋಕ್ಕೆ ಹೋದರೆ ಇದು ಯಾವತ್ತು ಸರಿಯಾಗುತ್ತೆ? ಹೋಗಲಿ, ಆ ಥರ ಮಾಡಿ ನೋಡಿದಾಗಲೂ ಕೂಡ ಆ ಒಂದು ಸ್ಪೇಸ್ ಇಲ್ದಂಥ ಒಂದು ಜಾಗದಲ್ಲಿ ಯಾವ ಒಂದು ಸ್ಪೇಸಲ್ಲಿ ಈ ಒಂದು ಸ್ಪ್ರೌಟ್ ಆಯಿತು, ಈ ಒಂದು ಬ್ಲಾಸ್ಟ್ ಆಯಿತು ಗೊತ್ತಿಲ್ಲ. ಅಂದರೆ ನಾವು ಇವತ್ತು ಸೈನ್ಸ್ನ ಆಧಾರವಾಗಿ ಇಟ್ಟುಕೊಂಡು ಕೂಡ ಗೊತ್ತಿಲ್ಲ ನಮಗೆ. ಸೈನ್ಸ್ ಇನ್ನೂ ಸರ್ಚ್ ಮಾಡೋದ್ರಲ್ಲ ಇದೆ ಆ್ಯಕ್ಚುಲಿ. ಅಂದರೆ ಸರ್ಚ್ ಮಾಡ್ತಾ ಇದೆ, ಅದು ಎಂದು ಮುಗಿಯುತ್ತೋ ಗೊತ್ತಿಲ್ಲ. ಈಗ ನಮಗೂ ಟೈಮ್ ಫ್ರೇಮ್ ಇದೆ. ಹೌದು, ಎಂದೋ ನಾವು ಎಲ್ಲೋ ಹುಟ್ಟಿದ್ದೀವಿ. ಇವಾಗ ನೀವು ಹೇಳಿದರೆ ಯಾವುದೋ ಒಂದು ನಂಬರ್, ಒಂದು ಬೇಸ್ಲೆಸ್ ನಂಬರ್ ತೊಗೊಂಡು ಹುಟ್ಟಿದ್ದೀವಿ, ಒಂದು ಬೇಸ್ಲೆಸ್ ನಂಬರಿಂದ ಹೋಗ್ತೀವಿ. ಸೊ ನಮಗೆ ಆ ಒಂದು ಶಾರ್ಟ್ ಪೀರಿಯಡಲ್ಲಿ ಇವರು ಕಂಡುಹಿಡಿಯೋದು ಯಾವಾಗ, ನಮಗೆ ತಿಳ್ಕೊಳ್ಳೋದು ಯಾವಾಗ, ಯಾವ ಮಾತಾಡೋದು ಯಾವಾಗ? ಸೊ ಅಂದರೆ ಇದು ಅನಾದಿಯಿಂದಲೂ ಕೂಡ ಇದೇ ಕಂಟಿನ್ಯೂ ಆಗ್ತಾ ಇದೆ. ಒಂದು ಪರ್ಟಿಕ್ಯುಲರ್ ಪಿಕ್ಚರ್ ಅನ್ನೋದನ್ನು ನಮಗೆ ಒಪ್ಪಿಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಮನಸ್ಸಿಗೆ ಒಂದು ಪರಿಮಿತಿ ಇದೆ. ಒಪ್ಪಿಕೊಳ್ಳೋರು ಯಾರಿಲ್ಲಿ? ನಾನು. ಮನಸ್ಸಿಗೊಂದು ಮನಸ್ಸಿಗೆ ಏನು ಬೇಕು? ಲಾಜಿಕ್ ಬೇಕು. ಲಾಜಿಕ್ ಇಲ್ಲದೆ ಮನಸ್ಸು ಒಪ್ತಾ ಇಲ್ಲ. ನಿಮಗೊಂದು ಸ್ಮಾಲ್ ಒಂದು ಸ್ಟೋರಿ ಹೇಳ್ತೇನೆ. ಇವತ್ತಿನ ಒಂದು ಇದರಲ್ಲಿ ನೋಡಿದಾಗ ನಾನು ಮೆಡಿಟೇಟರ್ಸು, ನಾನು ಗಂಟೆಗಟ್ಟಲೆ ಧ್ಯಾನ ಮಾಡ್ತೀನಿ ಅಂತ ಏನಾರು ಮಾತಾಡ್ತಿರ್ತಾರಲ್ಲ ಮೆಡಿಟೇಟರ್ಸ್. ನಾನು ಹಾಸ್ಟೆಲ್ ಟ್ರಾವೆಲ್ಸ್ ನೋಡಿದೆ, ಆಕಾಶಕ್ಕೆ ರಿಕಾರ್ಡ್ಸ್ ಓದಿದೆ, ಅದು ಇದು ಏನೇನೋ ಹೇಳ್ತಾ. ಇವ್ರಿಗೆ ಒಮ್ಮೆ ದೇವ್ರು ಹೇಳಿ ಕಳಿಸಿದಂತೆ, ಬಾಪ ನೀನು ಭಾಳಷ್ಟು ಮೆಡಿಟೇಷನ್ ಮಾಡಿಬಿಟ್ಟಿದ್ಯಾ, ಆಕಾಶಕ್ಕೆ ರಿಕಾರ್ಡ್ಸು ಏನೇನೋ ಮಾಡಿದ್ಯಾ, ಸೋಲ್ಸ್ ಅಂತೀಯ, ಅದಂತೀಯ, ಇದಂತೀಯ, ಏನೇನೋ ಮಾತಾಡ್ತೀಯ, ಒಂದು ಸಲ ಬಾ, ನಿನ್ನ ನೋಡೋಂಗಾಗಿದೆ ಅಂತ ಹೇಳಿದ್ರು. ಬೇರೆಗೆ ಹೇಳಿ ಕಳಿಸಿದೆ. ಇವನು ಒಂದು ಮೀಟಿಂಗ್ ಇಟ್ಕೊಂಡು ಎಲ್ಲರಿಗೂ ಹೇಳಿದೆ, ನನಗೆ ದೇವರು ಹೇಳಿ ಕಳಿಸಿದ್ದಾನೆ, ನೋಡಿ ನಾನು ಎಂಥ ದೊಡ್ಡವನು, ನೀವು ಇವಾಗ ನಂಬ್ತೀರ ನನ್ನ, ನೀವು ಎಂಥ ದೊಡ್ಡವನು ನಾನು ಅಂತಂದು ಹೇಳ್ಬಿಟ್ಟು ಇವನು ಹೊಂಟ. ಹೋದ. ಅಲ್ಲಿ ಗೇಟ್ ಕೀಪರ್ಸ್ ಇದ್ರಲ್ಲ, ಜಯ ವಿಜಯ್ ನಿಂತ್ಕೊಂಡಿದ್ರು. ಅವ್ರು ಏನಯ್ಯ ಬಂದೆ ನಾನು, ನಾನು ಯಾರು ಅಂದ್ಕೊಂಡೆ, ನಾನು ಐ ಆಮ್ ಎ ಮೆಡಿಟೇಟರ್, ಬಿಗ್ ಮೆಡಿಟೇಟರ್, ಬಾ ಅಂತ ಹೇಳಿ ಕಳಿಸಿದ್ದಾರೆ. ಇಲ್ಲೆಲ್ಲ ಭಾಳ ಒಂದು ದೊಡ್ಡ ಕೆಲಸದಲ್ಲಿದ್ದಾರೆ ಸಾರು, ಅದು ಕಾರಣ ಸ್ವಲ್ಪ ವೆಯ್ಟ್ ಮಾಡು. ಏನು ಮಾಡ್ತಾರೆ? ಯಾಕಂದ್ರೆ ಇವನು ಕ್ಯೂರಿಯಾಸಿಟಿ ಜಾಸ್ತಿ. ಏನು ಮಾಡ್ತಾ ಇಲ್ಲ, ಅವರು ಒಂದು ಸೂಜಿನ ತೊಗೊಂಡು ಆ ಮೊನೆಯಲ್ಲಿ ಆನೆಯನ್ನು ತೂರಿಸ್ತಾ ಇದ್ದಾರೆ. ಓಕೆ. ಇವನು ನಕ್ಕ. ಅಲ್ಲಯ್ಯ ಯಾಕೆ ನಗ್ತೀರ ಅಂತ ಅವ್ರಿಗೆ ಕೇಳಿದರು. ಅಲ್ಲಯ್ಯ ನಿಮ್ಮ ದೇವರೇನೋ ಬುದ್ಧಿವಂತ ಅಂದ್ಕೊಂಡಿದ್ದೆ, ನಾನು ಇಷ್ಟೆಲ್ಲ ಕ್ರಿಯೇಟ್ ಮಾಡಿದ್ದಾನೆ, ಭಾಳ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೆ. ಅಲ್ಲಯ್ಯ ಸೂಜಿ ಮೊನೆಯಲ್ಲಿ ಆನೆಯನ್ನು ತೂರಿಸೋದ? ಹೋಗಲಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಏನು ಸೂಜಿ ದೊಡ್ಡದಾಗಿದ್ದು ಆನೆ ಏನಾದ್ರು ಚಿಕ್ಕದಾಗಿದೆಯಾ ಅಂತ ಕೇಳ್ದ. ಇಲ್ಲ, ನೀವು ನಾರ್ಮಲಾಗಿ ಮನೇಲಿ ಹೊಲಿತೀರಲ್ಲ, ಅದೇ ಸೂಜಿನೇ. ಆನೆ ಹೆಂಗಿರಬೇಕು ಹಂಗಿದೆ, ಸೂಜಿ ಅಷ್ಟೇ ಇದೆ.
ಆಯ್ತು, ನಾನೇನು ಅಡ್ರೆಸ್ ರಾಂಗ್ ಬಂದಿದ್ದೀನಿ, ನಾನೇನು ದೇವ್ರು ಅಂದ್ಕೊಂಡು ಬಂದೆ, ದೇವ್ರಿಗೆ ಇಷ್ಟು ಬುದ್ಧಿ ಇಲ್ಲ ಅಂತಂದ್ರೆ ನಾನೇ ನಿಮ್ಮ ದೇವ್ರಿಗಿನ್ನ ಎಷ್ಟೋ ಉತ್ತಮ. ಈ ಪ್ರಶ್ನೆ ಫಸ್ಟ್ ಪ್ರಶ್ನೆ ನಾನು ಕೇಳ್ಬೇಕು, ನಾನು ದೇವ್ರನ್ನ ಕೇಳ್ಬೇಕು ನಾನು ಅಂತಂದು ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡ ಕಾಫಿ ಗೀಫಿ ಎಲ್ಲ ಕೊಟ್ಟರು, ಕೂತ್ಕೊಂಡು ಕಾಫಿ ಕುಡಿತಾ ಇದ್ದ. ಇನ್ನೊಬ್ಬರು ಬಂದರು ಅಲ್ಲಿಗೆ, ಜಿಜ್ಞಾಸು ಅಂತ ಕರಿತೀವಿ ನೋಡಿ. ಜಿಜ್ಞಾಸು ಅಂತಂದರೆ ಅವನು ಆಲ್ವೇಸ್ ಕ್ಯೂರಿಯಾಸಿಟಿ ಇರ್ತಾನೆ, ಅವನು ಕ್ವಶನ್ ಮಾಡ್ತಾ ಇರ್ತಾನೆ, ಪ್ರತಿಯೊಂದನ್ನು ಕ್ವಶನ್ ಮಾಡ್ತಾ ಇರ್ತಾನೆ, ಕ್ವಶನ್ ಮುಖಾಂತರ ಈ ಒಂದು ಸತ್ಯವನ್ನು ತಿಳ್ಕೊಳ್ತಾ ಇರ್ತಾನೆ. ಅವನಿಗೂ ಇನ್ವಿಟೇಷನ್ ಬಂದಿತ್ತು, ಅವನು ಬಂದ. ಅವಾಗ ಅವನು ಬಂದು ನಿಂತ್ಕೊಂಡ, ಕೇಳ್ದ ಏನು ಮಾಡ್ತಾ ಇದ್ದಾನೆ. ಇಲ್ಲ ಸಾರ್ ಬ್ಯುಸಿ ಇದ್ದಾರೆ, ಸ್ವಲ್ಪ ಕೂತ್ಕೊಳ್ಳಿ, ಅವರು ಕೂಡ ಬಂದಿದ್ದಾರೆ, ಇವತ್ತು ಮೆಡಿಟೇಟರ್ ಬಂದಿದ್ದಾರೆ, ಅವರು ಕೂತ್ಕೊಂಡಿದ್ದಾರೆ, ನೀವು ಕೂಡ ಕೂತ್ಕೊಳ್ಳಿ. ಏನು ಮಾಡ್ತಾಯಿದ್ದಾರೆ ಸಾರ್? ಈ ಥರ ಒಂದು ಸೂಜಿ ಮೊನೆಯಲ್ಲಿ ಆನೆಯನ್ನು ತೋರಿಸ್ತಾ ಇದ್ದಾರೆ. ಹಾ 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 ಹಾ, ಎಂಥ ಇದು, ಗ್ರೇಟ್ ಗ್ರೇಟ್ ಗ್ರೇಟ್, ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ಅವ್ರಿಗೆ ಆ ಒಂದು ಕೆಪಾಸಿಟಿ ಇದೆ ಅಂತ ಹೋಗಿ ಕೂತ್ಕೊಂಡ. ಇವನು ಗ್ರೇಟ್ ಗ್ರೇಟ್, ಅವ್ನು ಏನು ಬೇಕಾದ್ರೆ ಮಾಡ್ತಾರೆ ಅಂತ ಅಂದಿದ್ನಲ್ಲ. ಆವಾಗ ಆ ಮೆಡಿಟೇಟ್ರ್ ಕೇಳಿದ ಅವನು, ಏಯ್ ನೀ ಎಲ್ಲಿದ್ದ ಬಂದಿ, ಯಾವ ಊರನಿಂದ, ಸ್ವಲ್ಪ ಅದ್ರ ಲಾಜಿಕ್ ಇಲ್ಲವ ನಿನಗೆ, ಸೆನ್ಸ್ ಇಲ್ವಾ? ಹಾಂ, ನೀನು ಮಜರ್ ಮಾಡ್ತಾ ಇದೆಯಾ ದೇವರಿಗೆ ಗ್ರೇಟ್ ಗ್ರೇಟ್ ಅಂತ? ಅದು ಹೆಂಗೆ ಸಾಧ್ಯನೋ? ಸೂಜಿ ಮನೆಯಲ್ಲಿ ಆನೆಯನ್ನು ತೋರ್ಸೋಕೆ ಅದು ಹೆಂಗೆ ಸಾಧ್ಯನೋ? ಬುದ್ಧಿ ಇದೆ ನಿನಗೆ ಅಂತ ಕೇಳಿದ. ಅವನು ಸ್ವಲ್ಪ ಕೂತ್ಕೊಂಡ. ಹೇಳೋ, ಆನ್ಸರ್ ಹೇಳೋ ಅಂದ. ಅಲ್ಲಯ್ಯ, ಏನು ಮಾಡ್ತಾಯಿದ್ದೆ ಇಷ್ಟಿಗಿನ ಮುಂಚೆ ನೀನು? ನಾನು ಐ ಎಮ್ ಎ ಮೆಡಿಟೇಟರ್, 10 ವರ್ಷ, ದಿನಕ್ಕೆ 3 ತಾಸು ಹುಣ್ಣಿಮೆ ಧ್ಯಾನ ಮಾಡ್ತೀನಿ, ಫುಲ್ ರಾತ್ರಿ ಎಲ್ಲ ನಿದ್ದೆಗೆಟ್ಟು, ತಿನ್ನೋದು 4 ಒಪ್ಪತ್ತು ತಿಂತೀನಿ ಅಷ್ಟೇ, ಧ್ಯಾನ ಮಾತ್ರ ಫುಲ್ಲು ಸೌಂಡು ಆಗಿ ಧ್ಯಾನ ಮಾಡ್ತೀನಿ, ಧ್ಯಾನ ಕೂತ್ಕೊಂಡ್ಬಿಟ್ರೆ ಸೌಂಡ್ ನಮ್ಮದು ಎಲ್ಲ ಹೇಳ್ದೆ. ಆ ಜಿಜ್ಞಾಸು ನಕ್ಕ. ಅದಕ್ಕೆ ನಿನಗೆ ಅರ್ಥ ಆಗ್ತಾಯಿಲ್ಲ, ಯಾಕೆ ಅಂತ ಕೇಳಿದೆ. ಈ ಜಗತ್ತು ಎಲ್ಲಿಂದ ಹುಡ್ತೆಯ ಅಂದ. ಎಲ್ಲಿಂದ ಹುಟ್ಟಿತು? ಇದೇನು ಪ್ರಶ್ನೆ? ಹುಟ್ಟಿತು ಎಲ್ಲ ಒಂದು ಕಡೆ, ಅದೇ ಗೊತ್ತಿಲ್ಲ ನಿನಗೆ. ಎಲ್ಲಿಂದ ಹುಟ್ಟಿತು ಜಗತ್ತು? ಒಂದು ಫುಲ್ ಸ್ಟಾಪನ್ನ ತೊಗೊಂಡು ಅದನ್ನು 10,000 ಭಾಗಗಳನ್ನಾಗಿ ಮಾಡಿದರೆ ಆ ಒಂದು ಭಾಗ, ಒಂದು ಫುಲ್ ಸ್ಟಾಪ್ ಎಷ್ಟಿರುತ್ತೆ? ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆದ್ಮೇಲೆ ಒಂದು ಫುಲ್ ಸ್ಟಾಪ್ ಎಷ್ಟಿರುತ್ತೆ? 10,000. ಅದನ್ನು 10,000 ಭಾಗಗಳಾಗಿ ನೀನು ಮಾಡೋಕ್ಕೆ ಸಾಧ್ಯ ಆದರೆ ಆ 10,000 ಭಾಗದ ಒಂದು ಭಾಗದಿಂದ ಈ ಜಗತ್ತು ಹುಟ್ಟಿತು ಅಂದ ಅವನು. ಮತ್ತು ಆ ಒಂದು ಭಾಗದಿಂದ ಇಷ್ಟು ಜಗತ್ತನ್ನು ಹುಟ್ಟಿಸಿದವನಿಗೆ ಒಂದು ಸೂಜಿ ಮನೆಯಲ್ಲಿ ಆನೆಯನ್ನು ತೋರಿಸೋದು ದೊಡ್ಡ ವಿಷಯನಾ ಅಂದ. ಅರ್ಥ ಆಯ್ತಾ? ಹೌದು. ಇಷ್ಟು ಜಗತ್ತನ್ನು ಅಂಥ ಒಂದು ಸ್ಪಾಟಿಂದ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಅವನಿಗೆ ಸೂಜಿ ಮನೆ, ಆನೆ, ನನಗೇನು ದೊಡ್ಡ ವಿಷಯ ಅನ್ನಿಸ್ತಾ ಇಲ್ಲ. ಅದಕ್ಕೋಸ್ಕರ ಆಗ್ಬೋದು ಅವನು ಏನು ಬೇಕಾದ್ರೂ ಸಾಧ್ಯ ಅಂದೆ ನಾನು ಅಂತ. ಆಗ ಸುಮ್ಮನೆ ಕೂತ್ಕೊಂಡಂತೆ. ಅಂದರೆ ನಮ್ಮ ಮನಸ್ಸಿಗೆ ಲಾಜಿಕ್ ಬೇಕು, ಮ್ಯಾಜಿಕ್ ಬೇಕಿಲ್ಲ ನಮಗೆ, ಲಾಜಿಕ್ ಬೇಕು. ಅದಕ್ಕೆ ನಮ್ಮ ಮನಸ್ಸು ಯಾವತ್ತಿಗೂ ಲಾಜಿಕ್ಕಿಂದ ಯಾವತ್ತೂ ಓಡುತ್ತೆ, ನಾವು ಆ ನಿಜವನ್ನು ಹುಡುಕ್ತಾ ಹೋಗ್ತೀವಿ. ಇದು ಹಿಂಗಾದರೆ ಹಿಂಗೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು, ಫಿಸಿಕಲ್ ಈಕ್ವೇಷನ್ಸು, ಕೆಮಿಕಲ್ ಈಕ್ವೇಷನ್ಸು, ಇವೆಲ್ಲ ತೊಗೊಂಬರ್ತೀವಿ. ಇದರ ಆಧಾರವಾಗಿ ನಾವು ದೇವ್ರು ಹುಡ್ಕೋಕೆ ಹೋಗ್ತೀವಿ ನಾವು. ಹೌದಾ? ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇಟ್ಕೊಂಡು ದೇವ್ರು ಹುಡುಕ್ತೀವಿ, ಒಂದು ಫಿಸಿಕ್ಸ್ ಇಟ್ಕೊತೀವಿ, ಇನ್ನೊಂದು ಇಟ್ಕೊತೀವಿ. ಅದನ್ನು ಇಟ್ಟುಕೊಂಡು ಅದರ ಆಧಾರವಾಗಿ ನಮಗೆ ಒಂದು ಲಾಜಿಕ್ ವೇನಲ್ಲಿ ಕನ್ಕ್ಲೂಷನ್ ಆಗೋದಕ್ಕೆ ನಮಗೆ ದೇವ್ರು ಬೇಕು. ನಮಗೆ ಅದರಲ್ಲಿ ಫಿಟ್ ಆಗಬೇಕು. ನಮಗೆ ಆ ಲಾಜಿಕ್ಕಲ್ಲಿ ಅವನು ಫಿಟ್ ಆಗಬೇಕು. ಆ ಒಂದು ರೀತಿಯಲ್ಲಿ ದೇವ್ರನ್ನ ನೋಡ್ತೀವಿ ನಾವು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ನಂಬರು ನೆಚ್ಚರು ಬರೆದೆ ಕರೆವರು, ನಂಬಲರಿಯರಿ ಜಗದ ಮನುಜರು, ನಂಬಿ ಕರೆದರೆ ಓ ಎಂಬನೆ ಶಿವನು, ನಂಬದೆ ನೆಚ್ಚದೆ ಬರೆದೆ ಕರೆವರ, ಕೊಂಬನೆತ್ತಿ ಕೂಗೆಂದ ಕೂಡಲ ಸಂಗಮ ದೇವ. ಸೊ ನಾವು ಇವತ್ತು ಯಾವ ಒಂದು ದೇವರನ್ನ ಆರಾಧನೆ ಮಾಡಿದ್ರು, ಏನೇ ಪೂಜೆ ಮಾಡಿದ್ರು, ಎಲ್ಲದಕ್ಕೂ ಕೂಡ ನಮ್ಮ ಕೋರಿಕೆಗಳಿಗಾಗಿ ನಂಬ್ತೀವಿ ನಾವು. ಅವನನ್ನು ಒಬ್ಬ ಬ್ಯಾಂಕ್ ಮ್ಯಾನೇಜರಪ್ಪ ಅಷ್ಟೇ, ನಮಗೆ ಏನು ಬೇಕೋ ಅದು ಕೊಡು, ಸ್ಯಾಂಕ್ಷನ್, ಅದರಲ್ಲಿ ಫಿಟ್ ಆಗಬೇಕು ಅವನು. ನಾವು ದೇವ್ರನ್ನ ಎಲ್ಲಿ ಫಿಟ್ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಲಾಜಿಕ್ ಇಟ್ಕೊಂಡು ಅವನೊಬ್ಬ ಫೈನಾನ್ಸರೋ, ಅವನೊಬ್ಬ ಮಂತ್ರಗಾರನೋ, ಮಹಿಮಾನ್ವಿತನೋ, ಅವನು ಏನೋ ಅವೆಲ್ಲ ಇಟ್ಕೊಂಡು ಅದನ್ನು ಫಿಟ್ ಮಾಡ್ತಾ ಇದ್ದೀವಿ ಅವನ್ನ. ನಾವು ಹಾಸ್ಪಿಟ್ಲಲ್ಲಿದ್ವಿ, ನಮ್ಮವ್ರಿಗೆ ಆಗಿರ್ಬೋದು, ಇನ್ನೊಬ್ಬರಿಗೆ ಆಗಿರ್ಬೋದು, ಟಕ್ ಅಂತ ಒಳ್ಳೇದಾಗಿಬಿಡ್ಬೇಕು, ಆವಾಗ ಒಬ್ಬ ಮಂತ್ರಗಾರ ಆಗ್ತಾನೆ ಅವನು. ನಾವು ಫೈನಾನ್ಷಿಯಲಿ ಒಂದು ತೊಂದರೆ ಇತ್ತು ನಮಗೆ, ಅವನು ಬ್ಯಾಂಕರ್ ಆಗ್ತಾನೆ ಅವನು. ಓಕೆ, ಈಗ ನಮ್ಮ ಮಕ್ಕಳಿಗೆ ಎಕ್ಸಾಮ್ಸ್ ಇದ್ದಾವೆ, ಅವ್ರ ರಿಸಲ್ಟ್ ಬರಬೇಕು, ಆಗೇನು ಮಾಡ್ತಾನೆ ಅವನು?
ಸರಸ್ವತಿ ದೇವಿ ಸರಸ್ವತಿ ದೇವಿ ಆಗ್ತಾನೆ ಅಥವಾ ಎಜುಕೇಷನ್ ಮಿನಿಸ್ಟರ್ ಏನಾಗ್ತಾನೆ. ಅಂದರೆ ಪರ್ಟಿಕ್ಯುಲರ್ ಟೈಮಲ್ಲಿ ನಮಗೆ ಯಾವಾಗ ಬೇಕೋ ಹೆಂಗೆ ಬೇಕೋ ನಾವು ಆ ಒಂದು ಚೌಕಟ್ಟಿನಲ್ಲಿ ಅವನನ್ನು ಫಿಟ್ ಮಾಡಿ ನಮಗೆ ಬೇಕಿರ್ತಕ್ಕಂಥದ್ದನ್ನು ನಾವು ಡ್ರಾ ಮಾಡ್ಕೋಬೇಕಲ್ಲಿ. ಆ ಒಂದು ಆಧಾರವಾಗಿ ಲಾಜಿಕ್ ಥಿಂಕಿಂಗ್ನಲ್ಲಿ ದೇವ್ರನ್ನ ನೋಡ್ತಾ ಇದ್ದೀವಿ ನಾವು. ಅಂದರೆ ಇಲ್ಲಿ ಆ ನಂಬಿಕೆಗಳನ್ನು ನಾವೇ, ಆ ಪವರ್ನ ದೇವ್ರಿಗೆ ನಾವೇ ತುಂಬ್ತಾ ಇದ್ದೀವಿ, ಮತ್ತು ಅಲ್ಲಿಂದನೇ ನಾವು ಡ್ರಾ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ. ತುಂಬ್ತಾ ಇಲ್ಲ, ಇದೆ ಅಂತಂದು ನಂಬ್ತಾ ಇದ್ದೀವಿ. ಅವನಿಗೆ ಈಗಾಗಲೇ ಅಷ್ಟೆಲ್ಲ ಇದ್ದಾವೆ. ಆದ ಕಾರಣ ನಿಮ್ಮ ದೇವರು, ನನ್ನ ದೇವರು, ಇವರು ಒಬ್ಬ ಕ್ರಿಶ್ಚಿಯನ್ ಬರ್ತಾನೆ, ನನ್ನ ದೇವರು ಈ ರೀತಿ ಇದ್ದಾನೆ, ಅವನು ಏನು ಬೇಕಾದ್ರೆ ಮಾಡ್ತಾನೆ. ಒಬ್ಬ ಮುಸ್ಲಿಂ ಬರ್ತಾನೆ, ನನ್ನ ದೇವರು ಈ ರೀತಿ ಇದ್ದಾನೆ. ಇನ್ನೊಬ್ಬನು ಬರ್ತಾನೆ, ನನ್ನ ದೇವರು ಈ ರೀತಿ ಇದ್ದಾನೆ. ಇವನು ಹಿಂದೂ ಇದ್ದಾನೆ, ಅದಲ್ಲ ನನ್ನ ದೇವರು ಹಿಂಗಿದ್ದಾನೆ. ಸೊ ಇವರಿಗೆಲ್ಲ ಒಬ್ರಿಗೊಬ್ರು ಜಗಳಗಳು ಯಾಕೆ ಶುರುವಾಗ್ತವೆ ಅಂತಂದರೆ ಇವರೆಲ್ಲ ಫಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಇದರಲ್ಲಿ. ಆ ದೇವ್ರನ್ನ ಫಿಟ್ ಮಾಡಿಕೊಂಡು ಅವ್ರಿಗೆ ಬೇಕಾದಂಗೆ ಡ್ರಾ ಮಾಡ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ. ಅದು ಸಾಧ್ಯನಾ? ಅದಕ್ಕೋಸ್ಕರ ನಂಬಲರಿಯರಿ ಲೋಕದ ಮನುಜರು ಬಸವಣ್ಣವ್ರು ಹೇಳ್ತಾರೆ. ಬಸವಣ್ಣವರು ಒಂದು ಕುರುಹು ಕೊಟ್ಟರು, ಒಂದು ಇಷ್ಟಲಿಂಗದ ಒಂದು ಕುರುಹನ್ನು ಕೊಟ್ಟರು. ಆ ಕುರುಹನ್ನು ಕೊಟ್ಟಿದ್ದು ಕೇವಲ ಮನಸ್ಸಿಗಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ನಾವು ಲಿಂಗಾಯತರು ಲಿಂಗ ಕಟ್ಕೊಂಡಿದ್ವಿ. ಲಿಂಗ ಅನ್ನೋದು ಒಂದು ಕುರುಹು ಯಾಕೆ ಕೊಟ್ಟರು ಅಂದರೆ ನಿನ್ನ ಮನಸ್ಸನ್ನು ಒಂದು ಕೇಂದ್ರೀಕೃತ ಮಾಡೋದಕ್ಕೆ. ಅದೇ ದೇವರಲ್ಲಂತ ಕೂಡ ಹೇಳ್ಬಿಟ್ಟಿದ್ದಾರೆ ಬಸವಣ್ಣವರು. ನಮ್ಮ ಒಂದು ಇಷ್ಟಲಿಂಗ ಏನು ನಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀವಲ್ಲ ಅದು ಕೂಡ ದೇವರಲ್ಲ, ಅದರಲ್ಲಿ ನೀನು ಏನನ್ನು ನೋಡಬೇಕು ಅಂತ ಕೂಡ ಹೇಳಿದ್ದಾರೆ. ಜಗದಗಲ ಮುಗಿಲಗಲ ಅನ್ನೋ ಒಂದು ಇದರಲ್ಲಿ ಇದು ಕೇವಲ ಇಷ್ಟೇ ಅಲ್ಲ, ಇದು ಯೂನಿವರ್ಸೇ ಅಂತಲೂ ಅದು ಹೇಳಿದ್ದಾರೆ. ಅಂದರೆ ಬಸವಣ್ಣವರು ಏನು ಹೇಳಿದ್ದಾರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ಅದನ್ನು ಕೂಡ ನಾವು ಇವಾಗ ಒಂದು ರಿಲಿಜನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಲಿಂಗಾಯತ ಧರ್ಮ, ಅದಕ್ಕೆ ರಾಜಕೀಯ ಒಂದು ತುಪ್ಪ ಬೆರೆಸಿಬಿಟ್ಟು ಅದನ್ನು ಡಿವೈಡ್ ಮಾಡಿ ಹಿಂದೂಗಳು ಬೇರೆ ಲಿಂಗಾಯತರು ಬೇರೆ. ಸೊ ಏನಾಗುತ್ತೆ, ನಾವು ಪರ್ಟಿಕ್ಯುಲರ್ ಆಗಿ ನಾನು ಒಂದು ಚೌಕಟ್ಟಿಗೆ ಸೀಮಿತ ಮಾಡಿಕೊಂಡ್ರೆ ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಇಲ್ಲಿ ದೇವರನ್ನ ಹುಡುಕೋದಕ್ಕೆ ಸಾಧ್ಯ ಅಲ್ಲ. ನಂಬದೆ ನೆಚ್ಚದೆ ಬರೆದೆ ಕರೆವರ. ನೀನು ಅಲ್ಲಿ ನಂಬಿಕೆ ಇಲ್ಲ, ನಿನಗೆ ಬೇಕು, ನಿನ್ನ ಒಂದು ಉಪಯೋಗಕ್ಕೆ ಬೇಕಾದ ಕಾರಣಕ್ಕೆ ಕರಿತಾ ಇದ್ದೀನಿ ನಾನು. ಹೋಗಲಿ ಪಕ್ಕ ನಂಬ್ತಯ್ಯ ಅದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಜ್ಯೋತಿಷ್ಯರ ಹತ್ರ ಹೋಗ್ತೀವಿ. ಈಗ ದೇವರು ನಮಗೆಲ್ಲ ಕೊಡ್ತಾನೆ ಅಂತ ನೀನು ನಿಜವಾಗಿಯೂ ನಂಬಿದರೆ ಜ್ಯೋತಿಷ್ಯ ಹತ್ರ ಹೋಗೋದು ಬೇಕಾಗಿಲ್ಲ ನೀನು. ಹೌದಾ? ದೇವರು ನಿಜವಾಗಿದ್ದು ನಿನಗೆಲ್ಲ ಕೊಡ್ತಾನೆ ಅಂದರೆ ನೀನು ವಾಸ್ತುಶಾಸ್ತ್ರ ನಂಬೋದು ಬೇಕಾಗಿಲ್ಲ, ಸಂಖ್ಯಾಶಾಸ್ತ್ರ ನಂಬೋದು ಬೇಕಾಗಿಲ್ಲ. ನೀನು ಇವೆಲ್ಲ ನಂಬ್ತಾ ಇದೆಯಾ ಅಂತಂದರೆ ನೀನು ದೇವ್ರನ್ನ ಯಾಕೆ ನಂಬ್ತೀಯ ನೀನು? ಅಂದರೆ ನಿನ್ಗೆ ಇಷ್ಟ ಬಂದಂಗೆ ಒಂದು ಸಲ ದೇವ್ರಂತೀಯ, ಒಂದು ಸಲ ಜ್ಯೋತಿಷ್ಯ ಅಂತೀಯ, ಒಂದು ಸಲ ವಾಸ್ತು ಅಂತೀಯ, ಒಂಥರ ಸಂಖ್ಯಾಶಾಸ್ತ್ರ ಅಂತೀಯ, ಒಂದು ಕಡೆ ಪೂಜೆ ಅಂತೀಯ. ನಂಬದೆ ನೆಚ್ಚದೆ ಬರೆದೆ ಕರೆವರ, ನಂಬಲರಿಯರಿ ಲೋಕದ ಮನುಜರು. ಅಂದರೆ ನಾವು ಇಟ್ಕೊಂಡಿರ್ತಕ್ಕಂಥ ನಂಬಿಕೆನೇ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಂಬಿಕೆ ನಿನ್ನ ಇಷ್ಟದಂತೆ, ಅಂದರೆ ನಿನಗೆ ಅನುಕೂಲ ಸಿಂಧು ಅಂತಾರೆ. ನಿನ್ನ ಅನುಕೂಲಕ್ಕಾಗಿ ನಂಬಿಕೆ, ಇಷ್ಟ ಬಂದಂಗೆ ನಾನು ಅದನ್ನು ಅನುಕೂಲಕ್ಕಾಗಿ ಅಷ್ಟೇ. ನಿನಗೆ ಹೆಂಗೆ ಬೇಕೋ ಹಂಗೆ ಅನುಕೂಲ. ಅಂದ್ರೇನೋ ಅವನು ನೀನು ಕರೆದ ತಕ್ಷಣ ಬಂದ್ಬಿಟ್ಟು ಅವನಿಗೆ ಹೆಲ್ಪ್ ಮಾಡಿ ಹೋಗ್ಬಿಡ್ಬೇಕು ಅವನ ಕೆಲಸ, ಮತ್ತೆ ಇರಬಾರ್ದು. ಇದ್ರೆ ಅವನು ಪೂಜೆ ಮಾಡ್ಬೇಕಾಗತ್ತೆ ನೀನು. ಓಕೆ, ನೀನು ಯಾವಾಗ ಕರಿತೀವೋ ಬರಬೇಕು, ಮತ್ತು ತಥಾಸ್ತು ಏನು ಬೇಕೋ ಅದು ಕೊಟ್ಬಿಡ್ಬೇಕು, ಮತ್ತೆ ಹೋಗ್ಬಿಡ್ಬೇಕು. ಅವನು ಇರಬಾರ್ದು ಅಲ್ಲಿ. ನಂಬದೆ ನೆಚ್ಚದೆ ಬರದೆ ಕರೆಯುವ, ನಿನಗೋಸ್ಕರ ಬೇಕಂತ ಅಷ್ಟೇ. ಸೊ ಇದು ಸಾಧ್ಯನಾ? ಅಂದರೆ ಒಂದು ನಿಜವಾದ ದೃಷ್ಟಿಯಲ್ಲಿ ನಾವು ನೋಡಿದಾಗ ಮತ ಮತ್ತು ಇದನ್ನು ಆ ನಂಬಿಕೆಯನ್ನು ಪಕ್ಕಕ್ಕಿಟ್ಟು ನಿಜವಾದ ದೃಷ್ಟಿಯಲ್ಲಿ ನೋಡಿದಾಗಲೂ ಕೂಡ ನಾವು ಯಾವುದಕ್ಕೆ ಇಟ್ಕೊಂಡಿದ್ದೀವಿ ದೇವ್ರನ್ನ? ನಮ್ಮ ಅನುಕೂಲಕ್ಕಾಗಿ ಇಟ್ಕೊಂಡಿದ್ದೀವಿ. ಸೊ ಯಾವುದನ್ನು ಕೂಡ ಸರಿಯಾಗಿ ನಂಬ್ತಾ ಇಲ್ಲ. ಹೋಗ್ಲಿ ಬಿಡಪ್ಪ, ಆ ಕಡೆ ವಾಸ್ತುನ ಸರಿಯಾಗಿ ನಂಬ್ತೀಯ, ಅದನ್ನು ನಂಬಲ್ಲ. ವಾಸ್ತುಗೆ ತೊಗೊಂಡು ಮತ್ತೆ ಅಲ್ಲೇ ಒಂದು ಪೂಜೆ ಪುನಸ್ಕಾರಗಳು ಅವೆಲ್ಲ ಇಟ್ಕೊತೀಯ. ಹೋಗಿ ಜ್ಯೋತಿಷ್ಯನ ಸಂಪೂರ್ಣವಾಗಿ ನಂಬ್ತೀಯ, ಅದನ್ನು ನಂಬಲ್ಲ. ಒಂದು ಸಂಖ್ಯಾಶಾಸ್ತ್ರ ನಂಬ್ತೀಯ, ಅದನ್ನು ನಂಬಲ್ಲ. ಹೋಗ್ಲಿ ದೇವ್ರನ್ನ ಸಂಪೂರ್ಣವಾಗಿ ನಂಬ್ತೀಯ, ಅದನ್ನು ನಂಬಲ್ಲ. ಎಲ್ಲ ಇದನ್ನು ಸ್ವಲ್ಪ ತೊಂತೀಯ, ಅದನ್ನು ಸ್ವಲ್ಪ ಒಂದು ಸಲ ತಿರುಪತಿಗೆ ಹೋಗ್ತೀಯ, ಒಂದು ಸಲ ಇನ್ನೊಂದಕ್ಕೆ ಹೋಗ್ತೀಯ, ಶ್ರೀಶೈಲಕ್ಕೆ ಹೋಗ್ತೀಯ, ಅಲ್ಲಿಗೆ ಹೋಗ್ತೀಯ, ಇಲ್ಲಿಗೆ ಹೋಗ್ತೀಯ. ಹೋಗಲಿ ಅಲ್ಲಾದರೂ ಸರಿಯೇ ನಂಬ್ತೀಯ, ಯಾವುದನ್ನು ಅದು ನಂಬಲ್ಲ. ಮತ್ತು ನಾನು ಸನಾತನಿ ಅಂತೀಯ. ಯು ಡೋಂಟ್ ನೋ ದ ಡೆಫಿನೇಷನ್ ಆಫ್ ಸನಾತನಿ. ಆ್ಯಕ್ಚುಲಿ ಇವಾಗ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ಸನಾತನಿ ಅಂತ ಹೇಳ್ಬಿಟ್ಟು ಏನು ಕರ್ಕೋತಾ ಇದ್ದಾರಲ್ಲ, ಆ ಸನಾತನಿ ಅನ್ನೋ ಅರ್ಥನೇ ಅವರು ನಿಜವಾಗ್ಲೂ ಡೆಪ್ತಾಗಿ ತಿಳ್ಕೊಳ್ದೇ ಇರತಕ್ಕಂಥ ಒಂದು ಸಂದರ್ಭ ಇದೆ ಅಂತ ಅನ್ಬೋದು. ಆ್ಯಕ್ಚುಲಿ ಬರಲ್ಲ, ಯಾಕೆಂದರೆ ಎಲ್ಲರಿಗೂ ಆಗಲ್ಲ. ಯಾಕೆಂದರೆ ಈ ಪ್ರಪಂಚ ಇರೋದು ಹೀಗೆ 96+2+2 ನಾವು ಮಾತಾಡಿದ್ವಿ ಈಗಾಗಲೇ. ಸೊ 96% ಅದು ಹಂಗೆ ಇರುತ್ತೆ. ಅದು
ಯಾಕಂದರೆ ಈ 96 ಇದ್ರೇ ಪ್ರಪಂಚ. ಈ +2 ಈಸ್ ಎ ಪಾಸಿಟಿವ್, +2 ಈಸ್ ಎ ನೆಗೆಟಿವ್. ಈ +2 ಪ್ರಪಂಚ ನಡೆಸ್ತದೆ. ಇವತ್ತು ಪ್ರಪಂಚವನ್ನು ನಡೆಸೋದು ಯಾವುದಪ್ಪ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಈ ಪಾಸಿಟಿವ್ ನೆಗೆಟಿವ್ ಯಾವುದ್ರ ಮೇಲೆ ಒಂದು ಪರಿಣಾಮ ಬೀರುತ್ತೆ? 96% ಮೇಲೆ ಪರಿಣಾಮ ಬೀರುತ್ತೆ. ಈ 96% ಬಳಸ್ಕೊಂಡು ಇವು ಮುಂದಕ್ಕೆ ಹೋಗ್ತವೆ. ಸೊ ಅಂದರೆ ನೆಗೆಟಿವ್ ಇರಬೇಕು, ಪಾಸಿಟಿವ್ ಇರಬೇಕು, ಪ್ಲಸ್ ನ್ಯೂಟ್ರಲ್ ಇರಬೇಕು. ನ್ಯೂಟ್ರಲ್ ಫೋರ್ಸ್ ತುಂಬ ದೊಡ್ಡದು, ಬಟ್ ಅದಕ್ಕೆ ನ್ಯೂಟ್ರಲ್ ಅದ. ನೀನು 96% ಇದ್ದರೂ ಕೂಡ ಅದು ನ್ಯೂಟ್ರಲ್ ಫೋರ್ಸ್ ಅದ, ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ 96% ಜನಗಳು ಏನು ಮಾಡ್ತಾರೆ, ಟಿ ವಿ ಮುಂದೆ ಕೂತ್ಕೊತಾರೆ, ಅವ್ರನ್ನ ಬೈತಾರೆ, ಇವ್ರನ್ನ ಬೈತಾರೆ, ಪೇಪರ್ ಓದ್ತಾರೆ, ಇವ್ರನ್ನ ಬೈತಾರೆ, ರಾಜಕೀಯ ಸರಿಗಿಲ್ಲ ಅಂತಾರೆ, ಇವ್ರು ಸರಿಗಿಲ್ಲ ಅಂತಾರೆ, ಅವ್ರು ಸರಿ, ಬಿಕಾಸ್ ದೇರ್ ಆರ್ ನ್ಯೂಟ್ರಲ್ ಫೋರ್ಸ್ ಅವರು. ನಿಜವಾದ ಬೈಯೋನು 2%ನಲ್ಲಿರ್ತಾನೆ, ನಿಜವಾಗಿ ಬೈಯೋನು 2%ನಲ್ಲಿರ್ತಾನೆ. ಇವನೇನು ಬೇಕಾದ್ರೆ ಮಾಡ್ತಾನೆ ಅವನು. ಅರ್ಥ ಆಯ್ತಾ? ಈ ಪಾಸಿಟಿವ್ 2%, ನೆಗೆಟಿವ್ 2%, ಇವ್ರು ಏನು ಬೇಕಾದ್ರೆ ಮಾಡ್ತಾರೆ. ಪ್ರಪಂಚ ನಡೆಸೋರೆ ಇವರು. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪ್ರಪಂಚ ನಡೆಸೋರು ಇವರು ಬೇಕು, ಇವರು ಅಷ್ಟೇ. ಆಟಕ್ಕುಟ್ಟು ಲೆಕ್ಕಕ್ಕಿಲ್ಲ ಅನ್ನಂಗೆ 96% ಇರ್ತಾರೆ. ಅವ್ರು ನ್ಯೂಟ್ರಲ್ ಫೋರ್ಸ್. ಅದು 96% ಇದ್ದರೂ ಕೂಡ ನ್ಯೂಟ್ರಲ್ ಫೋರ್ಸ್ ಅದು. ಯಾಕಂದರೆ ಅದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ನ್ಯೂಟ್ರಲ್ ಫೋರ್ಸ್ ಅದು. ಆದ ಕಾರಣ ಅದು ಇರುತ್ತೆ ಅದು. ಈಗ ಪ್ರಶ್ನೆ 2% ನೆಗೆಟಿವ್ನಲ್ಲಿರಬೇಕಾ ಅಥವಾ 2% ಪಾಸಿಟಿವ್ನಲ್ಲಿರಬೇಕಾ? ನಾವೇನು ಮಾತಾಡ್ತೀವಿ, ನೆಗೆಟಿವ್ ಅಂದರೆ ಕೆಟ್ಟದು, ಪಾಸಿಟಿವ್ ಅಂದರೆ ಒಳ್ಳೆಯದು ಅಲ್ಲ. ಓಕೆ, ಸೊ ಈಗ 96% 2% ನೋಡಿಕೊಂಡಾಗ, ಇದು ನೆಗೆಟಿವ್ ಪಾಸಿಟಿವ್ ಅಂತ ನೋಡಿಕೊಂಡಾಗ, ನಾವು ಇದನ್ನು ಒಳ್ಳೆಯದು ಕೆಟ್ಟದು ಅಂತ ನಾವು ತೀರ್ಮಾನಕ್ಕೆ ಬಂದಾಗ, ಇದನ್ನು ಯಾವ ಒಂದು ತೀರ್ಮಾನದಲ್ಲಿರ್ತೀವಿ, ನಮ್ಮ ಮನಸ್ಸಿನ ಆಧಾರವಾಗಿಟ್ಟುಕೊಂಡು ನಾವು ತೀರ್ಮಾನ ತೊಗೊತೀವಿ. ಹೌದು. ಓಕೆ, ಈ ಒಂದು ತೀರ್ಮಾನ ನಾವು ಮುಂದುವರ್ಸೋಣ. ಅಂದರೆ ನೆಕ್ಸ್ಟು ನಾವು ಸ್ಪಿರಿಚುವಾಲಿಟಿ ಬಂದಾಗ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಈ ಮನಸ್ಸಿನ ಒಂದು ಕೇಂದ್ರೀಕೃತವಾಗಿ ಇಟ್ಕೊಂಡಿರ್ತಕ್ಕಂಥ ದೇವರನ್ನು ನಾವು ಇಲ್ಲಿಗೆ ಮುಗಿಸೋಣ. ಯಾಕಂದರೆ ಇನ್ನೂ ಡಿಸ್ಕಸ್ ಮಾಡಿದಷ್ಟು ತುಂಬ ಇದೆ, ಬಟ್ ಸಮಯದ ಅಭಾವ ಇರೋದ್ರಿಂದ ನಾವು ಮುಂದಕ್ಕೆ ಹೋಗೋಣ. ಸೊ ನಾವು ಮನಸ್ಸಿನ ಆಧಾರವಾಗಿಟ್ಟುಕೊಂಡು, ಮನಸ್ಸು ತಿಳಿಸಿದಂತೆ ಒಂದು ಲಾಜಿಕ್ ವೇನಲ್ಲಿ ಥಿಂಕ್ ಮಾಡಿ, ಈ ಮೈಂಡಿಗೆ ಲಾಜಿಕ್ ಬೇಕು, ಆ ಲಾಜಿಕ್ ವೇನಲ್ಲಿ ಥಿಂಕ್ ಮಾಡಿ ನಾವು ಭಗವಂತನ ಎಲ್ಲೋ ಒಂದು ಕಡೆ ಫಿಟ್ ಮಾಡೋಕ್ಕೆ ಹೋದರೆ ಅದು ಫಿಟ್ ಆಗಲ್ಲ. ಆದ ಕಾರಣ ನಮ್ಮಲ್ಲಿ ಘರ್ಷಣೆಗಳು ಬರ್ತವೆ. ನಿನ್ನ ದೇವರು ಸರಿಗಿಲ್ಲ, ನನ್ನ ದೇವರು ಸರಿಗಿಲ್ಲ, ಅವ್ರ ದೇವರು ಸರಿಗಿಲ್ಲ, ಇವ್ರ ದೇವರು ಸರಿಗಿಲ್ಲ, ನಂದು ಕರೆಕ್ಟು, ಅವರು ಅವ್ರದ್ದು ತಪ್ಪು, ಇವ್ರ ತಪ್ಪು, ನಂದು ಕರೆಕ್ಟು, ಈ ಥರ ಬರ್ತವೆ. ಆದ ಕಾರಣ ನಾವು ಒಬ್ಬೊಬ್ಬರು ಈ ಮತಗಳನ್ನು ಇಟ್ಕೊಂಡು ಅವ್ರ ದೇವ್ರು ಕರೆಕ್ಟು, ಇವ್ರ ದೇವ್ರು ಕೊಟ್ಟು ಘರ್ಷಣೆಗಳು ಸ್ಟಾರ್ಟ್ ಆಗ್ತವೆ. ಯಾಕಂದರೆ ಯಾವ ಒಂದು ಮತದಲ್ಲಾಗಿರ್ಬೋದು, ಯಾವ ನಂಬಿಕೆಯಲ್ಲಾಗಿರ್ಬೋದು, ಅವನು ಫಿಟ್ ಆಗಲ್ಲ. ಒಂದು ಮತ ಕೂಡ ಲಾಜಿಕ್ ನೋಡುತ್ತೆ, ನಂಬಿಕೆ ಲಾಜಿಕ್ ನೋಡುತ್ತೆ. ಸೊ ಇವೆಲ್ಲೂ ಕೂಡ ಫಿಟ್ ಆಗಲ್ಲ. ಆಮೇಲೆ ಒಂದು ನಿಜವಾಗಿ ಒಂದು ಸೈಂಟಿಫಿಕ್ ವೇನಲ್ಲಿ ನಾವು ಹುಡ್ಕೋಕೆ ಹೋದ್ರೂ ಕೂಡ ದೇವ್ರು ನಮಗೆ ಸಿಗಲ್ಲ. ಯಾಕೆಂದರೆ ಸೈಂಟಿಫಿಕ್ ವೇ ಅಂತ ನಾವು ಯಾವುದನ್ನು ಕರಿತೀವಿ, ಯಾವ ಒಂದು ಕೇಂದ್ರ ಬಿಂದುವನ್ನು ಆಧಾರವಾಗಿಟ್ಟುಕೊಂಡು ವೈಜ್ಞಾನಿಕ ಸೈದ್ಧಾಂತಿಕವಾಗಿ ನಾವು ಮಾತಾಡ್ತೀವಿ, ಅಂದರೆ ಸೈಂಟಿಫಿಕ್ ಡಾಗ್ಮಾ ಅಂತ ಏನು ಕರಿತೀವಿ, ಅದು ಎಲ್ಲಿ ಫಿಟ್ ಆಗುತ್ತೆ ಅದು? ಬಿಕಾಸ್ ನಿನ್ನ ಒಂದು ಕೇಂದ್ರ ಬಿಂದುವೇ ಸುಳ್ಳು, ಬೇಸ್ಲೆಸ್. ಯಾಕಂದರೆ ನಿನ್ನ ಆಕ್ಸಿಮ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಬೇಸ್. ದೆರ್ ಇಸ್ ನೋ ಬೇಸ್. ಸೊ ದೆರ್ ಇಸ್ ನೋ ಬೇಸ್ ಇಟ್ಕೊಂಡು ನೀನು ಬೇಸ್ನ ಹುಡ್ಕೋಕೋದ್ರೆ ಎಲ್ಲಾಗುತ್ತೆ? ಸೊ ಅಲ್ಲೂ ಕೂಡ ಫಿಟ್ ಆಗಲ್ಲ. ಸೊ ನೀನು ಈ ಥರ ನೋಡಿದ್ರು, ಆ ಥರ ನೋಡಿದ್ರು ಎಲ್ಲೂ ಫಿಟ್ ಆಗಲ್ಲ. ಇನ್ನು ಯಾವುದರಲ್ಲಿ ಇವನು ಫಿಟ್ ಆಗ್ತಾನೆ ಅಂತ ನೋಡಿದಾಗ, ಒಂದು ಆಧ್ಯಾತ್ಮಿಕವಾಗಿ ನಾವು ಅವನನ್ನು ನಾವು ಸರ್ಚ್ ಮಾಡ್ಬೋದು, ಹುಡುಕ್ಬೋದು ಅವನು. ಅಂದರೆ ನೀವು ಹೇಳ್ತಾ ಹೋದ್ರಿ ಅಲ್ಲಿ ಒಂದು ಪಾಯಿಂಟಿಂದ ಈ ಒಂದು ಸೃಷ್ಟಿ ಆಯಿತು ಅಂಥೇಳಿ ಅನ್ನೋದನ್ನು ನೋಡ್ತಾ ಹೋದ್ವಿ. ಹಾಗೆ ಅಲ್ಲಿ ಒಂದು ಸ್ಪೇಸ್ಲೆಸ್, ಟೈಮ್ಲೆಸ್ ಇರ್ತಕ್ಕಂಥ ಜಾಗದಲ್ಲಿ ಆ ಒಂದು ಬಿಗ್ ಬ್ಯಾಂಗ್ ಆಗಿರೋದಕ್ಕೆ ಸಾಧ್ಯ ಇದೆ ಅನ್ನೋದೊಂದು ಕ್ವಶನ್ ಬಂತು. ಬಿಗ್ ಬ್ಯಾಂಗ್ ಆಯಿತು ಅಂತ ಹೇಳುವಂಥ ಸೈಂಟಿಸ್ಟ್ಗಳು ಎಲ್ಲ ಆಯಿತು, ಬಿಕಾಸ್ ದೆರ್ ಇಸ್ ನೋ ಸ್ಪೇಸ್, ದೆರ್ ಇಸ್ ನೋ ಟೈಮ್ ಅಂದಾಗ ಎಲ್ಲ ಆಯ್ತು. ಅದು ಎಲ್ಲಿ ಸ್ಫೋಟ ಆಯ್ತು ಅದು? ಈ ಒಂದು ಪ್ರಶ್ನೆನ ಇಟ್ಕೊಂಡು ನಾವು ನೋಡ್ತಾ ಹೋದರೆ, ನೀವು ಹೇಳಿರೋದು ಸತ್ಯವೇ ದೇವರು ಅಂತ ಹೇಳಿ, ಅಂದರೆ ಆ್ಯಕ್ಚುಲಿ ಯಾವುದು ಸತ್ಯ ಅನ್ನೋದು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಆ್ಯಕ್ಚುಲಿ ಇದು ಪ್ರಶ್ನೆನೇ ತಪ್ಪಾಗುತ್ತೆ. ಯಾಕೆಂದರೆ ಯಾವುದು ಸತ್ಯ ಅಂತಂದರೆ ಇನ್ನೊಂದು ಅಸತ್ಯ ಅಂತ ಒಂದು ಇರಬೇಕಾಗತ್ತೆ. ಓಕೆ, ಇನ್ನೊಂದು ಇದೆ ಅಂತಂದರೆ ಅವಾಗ ಅದನ್ನು ಆಧಾರವಾಗಿಟ್ಟುಕೊಂಡು ಕಂಪ್ಯಾರಿಸನ್ ಮಾಡಿಬಿಟ್ಟು ನೋಡೋ, ಅದಿಲ್ಲ ಇದಿದೆ ಅಂತ ನಾವು ಜಡ್ಜ್ಮೆಂಟ್ ಕೊಡೋದಕ್ಕೆ. ಇನ್ನೊಂದಿಲ್ಲ, ಏಕಂ ಸತ್ ವಿಪ್ರ ಬಹುಧಾವದಂತಿ, ಒಂದೇ ಅನೇಕವಾಗಿ ಕಾಣ್ತಾ ಇದೆ. ಮತ್ತು ಇದನ್ನು ನಂಬಬೇಕಾಗಿಲ್ಲ ನೀನು.
ಇವಾಗ ಮತ್ತೆ ನಾನು ಹೇಳಿದೆ, ನಂಬಿಕೆನ ಇಟ್ಕೊಂಡು ನೀನು ಹುಡ್ಕೋಕೆ ಹೋದರೆ ದೇವ್ರನ್ನ ಒಂದು ನಂಬಬೇಕಾಗಿಲ್ಲ. ಇದನ್ನು ಸರ್ಚ್ ಮಾಡು, ಇಲ್ಲಿಂದ ಸರ್ಚ್ ಮಾಡು. ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಈ ಒಂದು ಅನೇಕವಾಗಿ ಹೇಗೆ ಕಾಣ್ತಾ ಇದೆ ಸರ್ಚ್ ಮಾಡು. ಈ ಸರ್ಚಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅವನು ಜಿಜ್ಞಾಸಿ. ನಾವೊಂದು ಕತೆ ಹೇಳಿದ್ವಲ್ಲ, ಅವನು ಜಿಜ್ಞಾಸಿ. ಯಾವನಲ್ಲಿ ಇದು ಬರುತ್ತೆ, ಈ ಪ್ರಶ್ನೆ ಯಾವನಲ್ಲಿ ಉದ್ಭವ ಆಗುತ್ತೆ, ಅವನು ಜಿಜ್ಞಾಸಿ ಆಗ್ತಾನೆ. ಸೊ ಅವನಿಗೆ ರಿಸಲ್ಟ್ ಸಿಕ್ಕಾಗ ಅವನು ನಮಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರ ಒಂದು ಪ್ಲೇನ್ ಲೆವೆಲ್ ಹೇಗಿರುತ್ತೆ ಅಂದರೆ, ಮೈಂಡಿನ ಆಚೆ ಇರುತ್ತೆ ಅದು. ಮನಸ್ಸಿನ ಆಚೆ ಇದ್ದಾಗ ನೀನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ಅರ್ಥ ಮಾಡ್ಕೊಳ್ತಾ ಇದೆಯಾ, ನಿನ್ನ ಮನಸ್ಸಿನ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಇದೆಯಾ. ನಿನಗೆ ಮನಸ್ಸೇ ಇಲ್ಲಾಂದರೆ ಅರ್ಥ ಆಗೋಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಆಕ್ಸಿಡೆಂಟ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಅವನಿಗೆ ತಲೆ ಸರಿಯಾಗಿ ಪೆಟ್ಟು ಬಿದ್ದಿದ್ರೆ ಅವನು ಕೋಮಾಕ್ಕೆ ಹೋಗ್ತಾನೆ. ಆಮೇಲೆ ಕೆಲವು ದಿನಗಳಾದಮೇಲೆ ಅವನು ಎಚ್ಚರ ಆಯಿತು ಅಂತ ಅಂದ್ಕೊಳ್ಳಿ, ಅವನೆಲ್ಲ ಮರ್ತುಬಿಟ್ಟ ಅಂತ ಡಾಕ್ಟ್ರು ಹೇಳ್ದಂತ ಅವನಿಗೇನು ಜ್ಞಾಪಕ ಇಲ್ಲ ಹಿಂದಿಂದು. ಜ್ಞಾಪಕ ಅಂದರೆ ಏನು? ಸ್ಟೋರ್ಡ್ ಮೆಮೊರಿ. ಆ ಸ್ಟೋರೇಜ್ ಮೆಮೊರಿ ಎಲ್ಲಿದೆ? ಮನಸ್ಸಲ್ಲಿದೆ. ಅಂದರೆ ಪ್ರತಿಯೊಂದು ಕೂಡ ನನ್ನ ಮನಸ್ಸಿನ ಮುಖಾಂತರ ನಾನು ಅರ್ಥ ಮಾಡ್ಕೋತಾ ಇದ್ದೀನಿ. ಈ ಸತ್ಯ ಅನ್ನೋದು ಮನಸ್ಸಿನ ದಾಟಿ ಇದೆ, ಮನಸ್ಸಿನ ಆಚೆ ಇರೋದು. ಒಂದು ವೇಳೆ ಸತ್ಯದ ಅರಿವು ಯಾರಿಗಾದರೂ ಆದರೆ ಅವರು ನಮಗೆ ಹೇಳಿದರೆ ನಾನು ಕೂಡ ಆ ಕೇಳುವಂಥ ಸ್ಥಿತಿಯಲ್ಲಿರಬೇಕು. ಅದೇ ಫ್ರೀಕ್ವೆನ್ಸಿ ಲೆವೆಲಲ್ಲಿ. ಎಕ್ಸಾಕ್ಟ್ಲಿ. ಈಗ ನೀನು ಒಂದು ಮಾಸ್ಟರ್ ಡಿಗ್ರಿ ಮಾಡ್ತಾಯಿದ್ದೀಯ ಅಂತ ಅಂದ್ಕೊ. ಓಕೆ, ಮಾಸ್ಟರ್ ಡಿಗ್ರಿ 7th ಸ್ಟ್ಯಾಂಡರ್ಡ್ ಹುಡುಗನಿಗೆ ಯಾಕೆ ಅರ್ಥ ಆಗಲ್ಲ? ಅಂದರೆ ಟೀಚ್ ಮಾಡೋದು ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರೋದು ಇಲ್ಲ. ಸೊ ನೀನು ಏನು ಅಂದ್ಕೊತೀಯ, ನನಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾಯಿದೆ, ನಾನು ಅವನಂತೆ ಅಲ್ಲ. ಬೇಡ, 7th ಸ್ಟ್ಯಾಂಡರ್ಡ್ ಹುಡುಗ ಅಂದರೆ ಚಿಕ್ಕವನಂತ ಅಂದ್ಕೊಳ್ಳಿ, ನಿನ್ನ ವಯಸ್ಸಿನ ಅವನೇ ಇದ್ದ ಅಂತ ಅಂದ್ಕೊಳ್ಳಿ. ಅವನು ಏನೋ ಒಂದು 5-6ನೇ ಕ್ಲಾಸ್ ಓದ್ಬಿಟ್ಟು ಬಿದ್ದುಬಿಟ್ಟಿದ್ದಾನೆ, ಎಜುಕೇಷನ್ ಸ್ಟಾಪ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ಅವನಿಗೆ ಕೂಡಿಸ್ಕೊಂಡು ಹೇಳಿದ್ರೆ ಅರ್ಥ ಆಗುತ್ತೆ ನನಗೆ? ಅರ್ಥ ಆಗಲ್ಲ. ಯಾಕೆ? ಅವನಿಗೆ ನಾಲೆಡ್ಜ್ ಇಲ್ಲ. ಹೌದು. ಸೊ ಇದು ಕೂಡ ಅಷ್ಟೇ. ಈ ಒಂದು ಟ್ರೂತ್ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಹೋದಾಗ, ಒಂದು ವೇಳೆ ಇವತ್ತು ಯಾರಾದರೂ ಐಡೆಂಟಿಫೈ ಮಾಡಿದವರು ನಮಗೆ ಹೇಳಿದರು ಅಂತ ಅಂದ್ಕೊಳ್ಳಿ, ನಮಗೆ ಯಾಕೆ ಅರ್ಥ ಆಗಲ್ಲ ಅಂದರೆ ನಾವು ಆ ಮಟ್ಟದಲ್ಲಿ ಇಲ್ಲ, ಅರ್ಥ ಮಾಡ್ಕೊಳ್ತಕ್ಕಂಥ ಮಟ್ಟದಲ್ಲಿ ನಾವಿಲ್ಲ. ಸೊ ಆಧ್ಯಾತ್ಮಿಕತೆ ಏನು ಹೇಳುತ್ತೆ ಅಂತಂದರೆ, ಒಂದು ಸ್ಪಿರಿಚುವಾಲಿಟಿ ಏನು ಹೇಳುತ್ತೆ ಅಂದರೆ, ನಿಜವಾಗಿರ್ತಕ್ಕಂಥದ್ದು ಅಂದರೆ ನಿಜ ಮತ್ತು ನಂಬಿಕೆ ಮತ್ತು ಮತ ಇವುಗಳನ್ನು ನೀನು ಪಕ್ಕಕ್ಕಿಟ್ಟು ನೀನು ಒಂದು ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ನೀನು ಹೋದಾಗ ನಿನಗೆ ದೇವರು ಅನ್ನೋ ಒಂದು ಕೇಂದ್ರ ಬಿಂದು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಏನು ಹೊರಗಡೆ ಇದೆಯಾ, ಈ ಒಂದು ಯೂನಿವರ್ಸ್ಗೆ ಆಚೆ ಇದೆಯಾ, ಸೊ ನನ್ನಲ್ಲಿದೆಯಾ ಅಥವಾ ಎಲ್ಲರಲ್ಲೂ ಇದೆಯಾ? ಸೊ ಇದರ ಒಂದು ಸತ್ಯವನ್ನು ನೀನು ಅರ್ಥಕೊಂಡಾಗ ನಿನಗೆ ಸತ್ಯದ ಒಂದು ದರ್ಶನ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸತ್ಯಾನ್ವೇಷಣೆ ಅಂತ ಏನು ಕರಿತೀವಲ್ಲ, ಆ್ಯಕ್ಚುಲಿ ಅದನ್ನು ಇಟ್ಸ್ ಅ ಇಂಡಿವಿಜುವಲ್ ಜರ್ನಿ ಅಂತ ಹೇಳಿ ಅನ್ಬೋದು. ಹೌದು. ಅಂದರೆ ನನಗಿರ್ತಕ್ಕಂಥ ಒಂದು ಜಿಜ್ಞಾಸೆ ಅಂತ ಬಂದಾಗ, ಅಂದರೆ ನಾವು ಮೊನ್ನೆ ಮಾತಾಡಿದ್ವಿ, ಈ ಜಿಜ್ಞಾಸೆ ಬರೋದಕ್ಕೆ ನಮಗೆ ಏನು ಬೇಕು, ನಮಗೆ ವೈರಾಗ್ಯ ಅಂತ ಅಂದಾಗ ವೈರಾಗ್ಯ ಬೇಕು. ವೈರಾಗ್ಯ ಅಂತಂದರೆ ಇವಾಗ ಎಲ್ಲವನ್ನು ಇವಾಗ ಯಾವುದೋ ಅಂದದೇ ಇರುವ ದ್ರಾಕ್ಷಿ ಹುಳಿ ಆ ವೈರಾಗ್ಯ ಅಲ್ಲ. ಓಕೆ, ಎಲ್ಲ ಏನೆಲ್ಲ ಮಾಡೋಕ್ಕೆ ಹೋದೆ, ನಾನು ಬಿಸ್ನೆಸ್ನಲ್ಲಿ ಫೇಲ್ ಆದೆ, ನನಗೆ ಸರಿಯಾಗಿ ಉದ್ಯೋಗದಲ್ಲಿ ಫೇಲ್ ಆದೆ, ಅಲ್ಲೂ ಆಗಲಿಲ್ಲ ಇಲ್ಲೂ ಆಗಲಿಲ್ಲ, ಅಥವಾ ಮ್ಯಾರೇಜ್ ಇಶ್ಯೂ ಆಯಿತು, ಹೆಂಡ್ತಿ ಬಿಟ್ಟು ಹೊರಟೋದ್ಲು, ಇದೆಲ್ಲ ರೀತಿಯಿಂದ ಎಲ್ಲ ಫೇಲ್ ಆಗಿಬಿಟ್ಟೆ. ನಾನು ಹೋಗ್ಬಿಟ್ಟು ಒಂದು ಯಾವುದೋ ಸಂಸ್ಥೆಗೆ ಸೇರ್ಕೊಂಡು ಭಜ ಗೋವಿಂದಮ್ ಅಂತ ಸ್ಮರಣೆ ಮಾಡೋದು, ಅದು ವೈರಾಗ್ಯ ಅಲ್ಲ. ಅದು ಕಂಫರ್ಟ್ ಕೂಡ ಅಲ್ಲ. ಅದು ನಿನ್ನ ಫೇಲ್ಯೂರ್ಸ್ನ ನೀನು ಮುಚ್ಕೊಳ್ಳೋಕ್ಕೆ ಅದು. ಓಕೆ, ನಿನ್ನನ್ನು ನೀನು ಮುಚ್ಕೊಳ್ಳೋಕ್ಕೆ, ಈ ಹರೀಶ್ ಎಲ್ಲರಾಗ ಫೇಲ್ ಆಗಿಬಿಟ್ನಪ್ಪ ಅಂತ ಜನ ಎಲ್ಲೇ ಅಂತವ್ರು ಅಂದ್ಬಿಟ್ಟು, ಇವಾಗ ಹರೀಶ್ ಭಾಳ ಬದಲಾಗ್ಬಿಟ್ಟಾನೆ. ಓಕೆ, ಸೊ ಮೋಸ್ಟ್ ಆಫ್ ಅಂದರೆ 90% ಆಫ್ ದ ಪೀಪಲ್ ಇವತ್ತು ಸ್ಪಿರಿಚುವಲ್ ಜರ್ನಿಗೆ ಹೋಗ್ತಾ ಇರೋದು ಇದೇ ರೀತಿಯಾಗಿ ಹೋಗ್ತಾ ಇದ್ದಾರೆ. ಕವರಪ್ ಮಾಡ್ಕೊಳ್ಳೋಕೆ ಅಷ್ಟೇ, ತಮ್ಮ ಫೇಲ್ಯೂರ್ಸ್ನ ಕವರಪ್ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಅದು ವೈರಾಗ್ಯ ಅಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ನನಗೆ ದುಡ್ಡು ಅಂದರೆ ಏನು, ನನಗೆ ಆಸೆ ಇಲ್ಲ, ನನಗೆ ಅದು ಇಲ್ಲ, ನನಗೆ ಕಾರು ಬೇಕಾಗಿಲ್ಲ, ಬಂಗ್ಲೆ ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಅಂದದೇ ಇರುವ ದ್ರಾಕ್ಷಿ ಹುಳಿ, ಅದೆಲ್ಲ ಯಾಕೆ ಬೇಕು, ಎಲ್ಲ ನಶ್ವರ, ಅದರಲ್ಲಿ ಏನೂ ಇಲ್ಲ. ಇದು ನಿಜವಾದ್ದು. ಇಲ್ಲಿ ಒಂದು ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡು, ಅಥವಾ ಭಜನೆ ಮಾಡು, ಪೂಜೆ ಮಾಡು, ಇದು ನಿಜವಾದ್ದು.
ಅದೆಲ್ಲ ಏನೂ ಇಲ್ಲ. ಅದು ಯಾರಾದರೂ ದುಡ್ಡಿನ ಹಣದ ಹಿಂದೆ ಯಾರು ಓಡ್ತಾರೆ ಅವನು ವೇಸ್ಟ್ ಫೆಲೋ ಅವನು. ಸೊ ಈ ಥರ ಜನಗಳನ್ನು ಒಂದು ತಪ್ಪು ದಾರಿಗೆ ಎಳೆದುಬಿಟ್ಟು ಅವ್ರನ್ನ ಚೆನ್ನಾಗಿ ಅವ್ರ ಲೈಫ್ ಲೀಡ್ ಮಾಡ್ತಕ್ಕಂಥವ್ರನ್ನ ಕರ್ಕೊಂಬಂದ್ಬಿಟ್ಟು ಅವ್ರು ಮಾಡ್ತಕ್ಕಂಥ ಇದನ್ನು ಇವ್ರ ಮೇಲೆ ಹಾಕಿ ತಪ್ಪು ದಾರಿಗೆ ಎಳೆದುಬಿಡ್ತಾರೆ. ಎಳೆದ್ಬಿಟ್ಟು ಎಷ್ಟೋ ಜನ ಇದರಲ್ಲಿ ನಾನು ಬೇಕಾದಷ್ಟು ಜನ ನೋಡಿದ್ದೀನಿ ಮುಳುಗೋಗ್ಬಿಟ್ಟಿದ್ದಾರೆ. ಅಂಥವ್ರ ಮಾತು ಕೇಳಿ ಇವರೆಲ್ಲ ಮುಳುಗೋಗಿದ್ದಾರೆ. ಅವ್ರನ್ನ ಚೆಕ್ ಮಾಡಿದ್ರೆ ಅವನು ಕಂಪ್ಲೀಟ್ ಫೇಲ್ಯೂರ್. ಅವನು ಇರ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, 2%. ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಡಾಕ್ಟರ್ಸು, ಯಾವುದೇ ಒಂದು ಲಾಯರ್ಸು, ಯಾವುದೇ ಒಂದು ರಾಜಕೀಯದವರು, ನೀವು ಯಾವುದೇ ರಂಗದಲ್ಲೂ ಕೂಡ 2% ಒಳ್ಳೆಯವರು ಇರ್ತಾರೆ, 2% ಕೆಟ್ಟವರು ಇರ್ತಾರೆ, 96% ಕೈಲಾಗದವ್ರು ಇರ್ತಾರೆ, ನ್ಯೂಟ್ರಲ್ ಫೋರ್ಸ್. ಸೊ ಆ 96% ಮಾತು ಕೇಳಬಾರ್ದು. ನೀನು ನಿನ್ನ ಕೈಲಿ ಕೆಟ್ಟದ್ದು ಕೇಳಿ ಕೆಟ್ಟದ್ದು ಮಾಡೋಕ್ಕಾದ್ರೆ ಮಾಡು ಅಂತಂದ್ರೇನು, ಅದಕ್ಕೆ ಮತ್ತೆ ನೀನೇ ಅನುಭವಿಸ್ತೀಯ. ಹೌದು, ಓಕೆ. ಒಳ್ಳೇದು ಮಾಡೋಕ್ಕಾದ್ರೆ ಒಳ್ಳೇದು ಮಾಡು, ನೀನೇ ಅನುಭವಿಸ್ತೀಯ. ಇದು ಎರಡೂ ಇಲ್ದಂತೆ ಇರ್ತದೆ ನೋಡಿ, ಆ ಕಡೆ ಇಲ್ಲೋ ಈ ಕಡೆ ಇಲ್ಲ. ಬೀಳೋಕ್ಕಾಗದೆ ಅಲ್ಲೇ ಬಿದ್ದು ಅಲ್ಲೇ ಒದ್ದಾಡ್ಬಿಡ್ತಾರೆ. ಈ ಒಂದು ದೀಪದ ಕೆಳಗೆ, ಲೈಟ್ ಕರೆಂಟ್ ದೀಪದ ಕೆಳಗೆ ಇರ್ತಕ್ಕಂಥ ಹುಳುಗಳು ಹೋಗಿ ಯಾವ ರೀತಿ ಬರ್ನ್ ಆಗ್ತವೆ ಆ ರೀತಿ ಈ ಎಲ್ಲ ಆರ್ಗನೈಸೇಷನ್ಸ್ನಲ್ಲಿ ಈ ಥರ ಇರ್ತಾರೆ. ತಪ್ಪು ಮಾಹಿತಿ ಕೊಟ್ಟು ತಪ್ಪು ಜನಗಳನ್ನು ತಪ್ಪು ದಾರಿಗಳಿರ್ತಕ್ಕಂಥವ್ರು ಭಾಳಷ್ಟು ಇರ್ತಾರೆ. ಅದು ಅವ್ರ ತಪ್ಪಲ್ಲ, ಅದು ನನ್ನ ತಪ್ಪದು. ಯಾಕಂದರೆ ನಾನು ಯಾವ ಒಂದು ಮೈಂಡ್ಸೆಟ್ಟಲ್ಲಿದ್ದೀನಿ, ನನ್ನ ಮೈಂಡ್ಸೆಟ್ನ ನಾನು ಕ್ವಶನ್ ಮಾಡ್ಕೊಳ್ಳದೆ ತಾತ್ಕಾಲಿಕವಾಗಿ ನಾನು ಅವರಲ್ಲಿ ಹೋಗ್ಬಿಟ್ಟು ಏನೋ ನನಗೆ ಸಿಗುತ್ತೆ. ಯಾಕೆಂತಂದರೆ ಈಗ ನಾನು ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ಸೋ ಒಂದು ಗುರುವೋ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ ಅಂತಂದರೆ ನನಗೇನೋ ಒಂದು ಬೇಕಾಗಿರುತ್ತೆ. ಏನು ಬೇಕಾಗಿರುತ್ತೆ? ಮೋಸ್ಟ್ ಆಫ್ ದ ಪೀಪಲ್ಗೆ ಮೋಕ್ಷ ಅಂತಾರೆ, ಮುಕ್ತಿ ಮೋಕ್ಷ ಅಂತ ಏನು ಕರೀತಾರೆ, ಅದು ಬೇಕಾಗಿರ್ತದೆ. ಅದೇನು ವಸ್ತುನ ಸಿಗೋದಾ? ಹೋಗಲಿ, ಇದು ಮಾಡಿರೋದು ಬರುತ್ತಂತೆ ಏನೂ ಇಲ್ಲ. ಸೊ ಅದಕ್ಕೆ ಸರಿಯಾಗಿ ನಾವು ತಿಳ್ಕೊಳ್ಳೋದೆ, ನಾವು ಹೋದಾಗ ನಾನು ಹೋದೇನು ಹೋಗ್ಬಿಡ್ತೇನೆ ಅಷ್ಟೆ. ಸೊ ಹಾಗಾಗಿ ಭಗವಂತ ಏನು ದೇವರು ಅಂತ ಏನು ಕೇಳ್ತೀರಿ, ಅದಕ್ಕೊಂದು ಅಸ್ತಿತ್ವ ಅಂತ ಹುಡ್ಕೋದಕ್ಕೆ ಹೋದರೆ ನಮಗೆ ಸಿಗಲ್ಲ. ಯಾಕಂದರೆ ಅದಕ್ಕೊಂದು ಸಪ್ರೇಟ್ ಐಡೆಂಟಿಟಿ, ಸಪ್ರೇಟ್ ಅಸ್ತಿತ್ವ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ಅದಕ್ಕೊಂದು ಸಪ್ರೇಟು ನಿನ್ನ ಐಡೆಂಟಿಟಿ ಅಸ್ತಿತ್ವವನ್ನು ಹೇಗೆ ಹುಡುಕ್ತೀಯ? ಒಂದು ಪಿಕ್ಚರ್ ಮುಖಾಂತರನೋ, ಒಂದು ಆಕಾರದ ಮುಖಾಂತರನೋ, ಯಾವುದ್ರ ಮುಖಾಂತರನೋ ಹುಡುಕ್ತೀಯ. ಒಂದು ಫೀಲಿಂಗು, ಒಂದು ಎಮೋಷನ್ಸ್, ಅದಕ್ಕೆಲ್ಲ ಬೆರೆಸ್ಕೊಂಡಿರ್ತೀಯ. ಇವೆಲ್ಲವನ್ನು ಇಟ್ಕೊಂಡು ಹುಡುಕ್ತೀಯ. ಈ ಫೀಲಿಂಗ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಆಕಾರ ಆಗಿರ್ಬೋದು, ಎಲ್ಲವೂ ಕೂಡ ನಿನ್ನ ಮನಸ್ಸಲ್ಲಿದ್ದಾವೆ. ಅದನ್ನು ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ನಾವು ಅದನ್ನೆಲ್ಲ ಹುಡುಕಕ್ಕೆ ಹೋಗ್ತಾ ಇದ್ದೀವಿ. ಸೊ ಆದ ಕಾರಣ ನೀನು ಮನಸ್ಸಿನ ಒಂದು ಸ್ಥಿತಿಯನ್ನು ಇಟ್ಟುಕೊಂಡು ನೀನು ದೇವ್ರನ್ನ ಎಷ್ಟು ಹುಡುಕ್ತೀಯೋ ದೇವರು ನಿನಗೆ ಸಿಗಲ್ಲ. ಬಿಕಾಸ್ ಯಾಕೆಂದರೆ ನೀನೇ ದೇವರು, ನೀನೇ ಭಗವಂತ. ಸೊ ನಾನು ದೇವರು, ನಾನು ಭಗವಂತ ಅಂತ ನಾನು ಅರ್ಥ ಮಾಡ್ಕೊಳ್ಳದೆ ನಾನು ಹೊರಗಡೆ ಎಲ್ಲೇ ಹುಡ್ಕೋಕೆ ಹೋದರೂ ಕೂಡ ಆಗಲ್ಲ. ಸೊ ಈಗ ನನ್ನನ್ನು ಒಂದು ಸೆಂಟ್ರಿಕ್ಕಾಗಿ ನಾನು ಆಲೋಚನೆ ಮಾಡಬೇಕಾ ಅಂತ ಬಂದಾಗ ಕೂಡ ಅದು ಕೂಡ ತಪ್ಪಾಗುತ್ತೆ. ಅಂದರೆ ನಾನು ನಂಬಬಾರ್ದು ಯಾವುದನ್ನು ಕೂಡ, ನಾನು ಅನ್ವೇಷಣೆ ಮಾಡ್ತಾ ಹೋಗಬೇಕು. ಅದಕ್ಕೆ ಮುಖ್ಯವಾಗಿ ಉಳಿಯೋದು ವಿಚಾರಣೆ. ಅಂದರೆ ಆಧ್ಯಾತ್ಮದಲ್ಲಿ ಸಾಧನೆಗಿಂತಲೂ ಮುಖ್ಯವಾದ ಯಾವುದಪ್ಪ? ವಿಚಾರಣೆ. ಯಾಕಂದರೆ ನೀನು ವಿಚಾರಣೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಸಾಧನೆ ಮಾಡ್ಬೋದು. ನೀನು ಇದ್ದಕ್ಕಿದ್ದಾಗ ನಾನು ಧ್ಯಾನ ಕೂತ್ಕೊಂಡ್ಬಿಡ್ತೀನಿ, ಏನು ಮಾಡ್ತೀಯ? ನಾನು ಉಪವಾಸ ಇರ್ತೀನಿ, ಧ್ಯಾನ ಕೂತ್ಕೊತೀನಿ, ಅದು ಮಾಡ್ತೀನಿ, ಇವೆಲ್ಲ ಸಾಧನೆಗಳಿವು. ಯಾವಾಗ ಸಾಧನೆ ಬೇಕು ನಿನಗೆ? ಒಂದು ವಿಚಾರಣೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಸಾಧನೆ ಬೇಕು ನಿನಗೆ. ವಿತೌಟ್ ವಿಚಾರಣೆ, ವಿತೌಟ್ ನಿರ್ಣಯ ಏನು ಸಾಧನೆ ಮಾಡ್ತೀನಿ ನೀನು? ಈಗ ನೀನು ಡಿಸೈಡ್ ಮಾಡಿ ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಕಲ್ ಹೋಗ್ಬೇಕಾ, CA ಮಾಡಬೇಕಾ, ಅಥವಾ ಆರ್ಟ್ಸ್ ಮಾಡಬೇಕಾ, ಏನು ಮಾಡಬೇಕು ಅಂತ ಫಸ್ಟು ಎನ್ಕ್ವೈರಿ ಮಾಡ್ಬೇಕು. ನೀನು ಎನ್ಕ್ವೈರಿ ಮಾಡಿ ಅದನ್ನು ಒಂದು ಹಂತಕ್ಕೆ ಬರಬೇಕು, ಬಂದು ಒಂದು ಫಿಕ್ಸ್ ಆಗ್ಬೇಕು ನೀನು. ಆಮೇಲೆ ನೀನು ಜಾಯ್ನ್ ಆಗಬೇಕು. ಇವಾಗ ಹೆಂಗಿದೆ ಹೇಳಿ? ಮೊದಲು ಜಾಯ್ನ್ ಆಗಿಬಿಡೋದು. ಯಾವುದೋ ಒಂದು ಸೀಟ್ ಕೊಡ್ರೆ, ಯಾವುದನ್ನ ಕೊಡ್ರೆ ಬರೋಲ್ಲ. ಅಲ್ಲಿ ಹೋಗ್ಬಿಟ್ಟು ನೀನು ಕಾಮರ್ಸ್ ತೊಗೊಂಡು ಸೈನ್ಸನ್ನು ಅನ್ವೇಷಣೆ ಮಾಡೋದು, ಸೈನ್ಸ್ ತೊಗೊಂಡು ಯಾವುದೋ ಒಂದು ಮ್ಯಾಥಮೆಟಿಕ್ಸ್ನ ಅನ್ವೇಷಣೆ ಮಾಡೋದು, ಏನು ಬೇಕಾದ್ರೂ ಮಾಡೋದು. ಆಗುತ್ತಾ ಅದು? ಅಲ್ಲಿ ಫೇಲ್ಯೂರ್ ಆಗೋದಂತ ಯಾಕೆ ಫೇಲ್ಯೂರ್ ಆಗ್ತವೆ ನಾವು ಅಂತಂದರೆ ನಮಗೆ ವಿಚಾರಣೆ ಇಲ್ಲ. ವಿಚಾರಣೆ ಮಾಡದೆ ಒಂದು ನಿರ್ಣಯಕ್ಕೆ ಬರದೆ ನಾವು ಸಾಧನೆ ಮಾಡ್ತಾ ಇದ್ದೀವಿ. ಮೊದಲು ವಿಚಾರಣೆ, ನಂತರ ನಿರ್ಣಯ, ನಂತರ ಸಾಧನೆ, ನಂತರ ಸತ್ಯ. ಅದಷ್ಟು ಸುಲಭ ಅಲ್ಲ ಅದು. ಆ ಸತ್ಯ ಏನಪ್ಪ? ಕೊನೆಗೆ ಅರ್ಥ ಆಗೋದು ನಾನೇ ದೇವರು. ಸೊ ನಾನಿಲ್ಲದೆ ದೇವರಿಲ್ಲ.
ಸೊ ದೇವರನ್ನು ಹೊರಗಡೆ ಹುಡುಕ್ತಕ್ಕಂಥ ಒಂದು ಬುದ್ಧಿ ಇಲ್ಲದ ಕೆಲಸ ಮಾಡಬಾರ್ದು. ಸೊ ಅದಕ್ಕೆ ವೇಮನರು ಒಂದು ಹೇಳ್ತಾರೆ, ಶಿಲೆಗಳ ನೋಡಿ ನರರು ಶಿವನೆಂದು ಭಾವಿಸಿಹರು. ಶಿಲೆಗಳು ಶಿಲೆಗಳೇ ಹೊರತು ಶಿವನಾಗಲು ಸಾಧ್ಯವೇ? ತನ್ನೊಳಗಿರುವ ಶಿವನ ತಾನೆಂತೂ ಅರಿಯುವುದು ವಿಶ್ವದಾಭಿರಾಮ. ಕೇಳೋ ನೀವೇಮ, ಬ್ಯೂಟಿಫುಲ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಶಿಲೆಗಳ ನೋಡಿ ನರರು ಶಿವನೆಂದು ಭಾವಿಸಿಯರು ಅಂದರೆ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆದಮೇಲೆ ನೀನು ಮುಂದಕ್ಕೆ ಹೋಗ್ಬೇಕು ಅಂತ ಬಿಟ್ಬಿಟ್ಟಿದ್ದೇನು, ಅಲ್ಲೇ ಚೆನ್ನಾಗಿದೆ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಉಳ್ಕೊಂಬಿಡೋದು. ಟೀಚರ್ ಚೆನ್ನಾಗಿದ್ದಾನೆ, ಸ್ಕೂಲ್ ಚೆನ್ನಾಗಿದೆ, ಅಲ್ಲೇ ಉಳ್ಕೊಂಬಿಡೋದು. ಶಿಲೆಗಳ ನೋಡಿ ನರರು ಶಿವನೆಂದು ಭಾವಿಸಿರು, ಅಲ್ಲೇ ಉಳ್ಕೊಂಡಿದ್ವಿ, ಅಲ್ಲೇ ಇದ್ದೀವಿ ನಾವು. ಶಿಲೆಗಳು ಶಿಲೆಗಳೇ ಹೊರತು ಶಿವನಾಗಲು ಸಾಧ್ಯವೇ? ತನ್ನೊಳಗಿರುವ ಶಿವನ ತಾನೆಂದು ಅರಿಯುವುದು ವಿಶ್ವದಾಭಿರಾಮ. ಕೇಳೋ ನೈವೇಮ. ಹಾಗೆ ಸೊ ದೇವರು ಅನ್ನೋ ಸಬ್ಜೆಕ್ಟ್ನ ನಾವು ಒಂದು ಗಂಟೆಯಲ್ಲಿ ಕೂತ್ಕೊಂಡು ನಾವೊಂದು ಕ್ಲಾರಿಫಿಕೇಷನ್ ಬರ್ತೀವಿ, ಇದನ್ನು ನಾವು ಒಂದು ಗಂಟೆಯಲ್ಲೇ ಮುಗಿಸ್ತೀವಿ ಅನ್ನೋದು ತತ್ವಚಿಂತನೆಗೆ ಒಂದು ವಿರುದ್ಧವಾಗಿರ್ತಕ್ಕಂಥ ವಿಷಯ. ಯಾಕೆಂದರೆ ಇದನ್ನು ನಾವು ವಿಚಾರಣೆ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಆದರೂ ಸ್ವಲ್ಪ ಒಂದು ಆಧ್ಯಾತ್ಮಿಕದ ಒಂದು ಅನುಭವ, ಒಂದು ಆಧ್ಯಾತ್ಮಿಕದ ದೃಷ್ಟಿಕೋನ ಅದು ನಮಗೆ ಸ್ವಲ್ಪ ಇರಬೇಕು. ಆಗ ಏನಾಗುತ್ತೆ, ಸರಿಯಾದ ಪ್ರಶ್ನೆಗಳು ಬರ್ತವೆ, ಸರಿಯಾದ ಚರ್ಚೆ ಆಗುತ್ತೆ. ಆಗ ನಮ್ಮಲ್ಲಿ ಒಂದು ಮಂಥನ ನಡೆಯುತ್ತೆ. ಸೊ ಯಾವಾಗ ಚಿಂತನೆಯಿಂದ ಮಂಥನೆ ನಡೆದಾಗ ಆಗ ನಮಗೆ ರಸೋತ್ಪತ್ತಿ ಆಗುತ್ತೆ. ಸೊ ಅಲ್ಲಿಯವರೆಗೆ ಏನಾಗುತ್ತೆ, ತರ್ಕ ಮಾಡಿದಾಗೂ ಪರವಾಗಿಲ್ಲ, ವಿತರ್ಕ ಆಗಬಾರ್ದು. ಅಂದರೆ ಒಂದು ಹಿಂಗಾದ್ರೆ ಯಾಕೆ ವಿತರ್ಕ ಆಗಬಾರ್ದು, ತರ್ಕ ಆಗಬೇಕು. ತರ್ಕ ಅಂತಂದರೆ ಒಂದು ಸಮದೃಷ್ಟಿಯಿಂದ ಆಲೋಚನೆ ಮಾಡ್ತಕ್ಕಂಥ ಒಂದು ಸ್ಥಿತಿ. ಸೊ ದೇವರನ್ನು ನಾವು ಆ ಒಂದು ದೃಷ್ಟಿಕೋನದಲ್ಲಿ ಯಾವಾಗ ಆಲೋಚನೆ ಮಾಡ್ತೀವಿ ನಮಗೆ ಸರಿಯಾದ ತರ್ಕ ಬರುತ್ತೆ. ಆ ತರ್ಕದಿಂದ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಒಂದಲ್ಲ ಒಂದು ದಿನ ಆ ಸತ್ಯದ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಬಿಟ್ಟು ನಾವು ಕೇವಲ ನಂಬಿಕೆಗಳ ಆಧಾರದ ಮೇಲೋ, ಮತಗಳ ಆಧಾರದ ಮೇಲೋ, ಯಾರೋ ಏನೋ ಹೇಳ್ತಾರೆ ಅನ್ನೋ ಆಧಾರದ ಮೇಲೋ, ಪುಸ್ತಕಗಳ ಆಧಾರದ ಮೇಲೋ, ಇವೆಲ್ಲವೂ ಕೂಡ ನಮಗೊಂದು ಮಾರ್ಗಸೂಚಿಯಾಗಿ ತಗೋಬೇಕೇ ಹೊರತು ಅದನ್ನೇ ಪಕ್ಕಾ ಪರ್ಮನೆಂಟು ಹಿಂಗೆ ಇರಬೇಕು ಅಂತ ನಾವು ತಗೋಬಾರ್ದು. ಯಾಕಂದರೆ ಈ ಜಗತ್ತಿಗೆ ಒಂದು ಯಾವುದೋ ಒಂದು ಲಿಮಿಟ್ಸ್ ಇಲ್ಲ. ನೋಡಿ, ಯಾವತ್ತೋ ಒಂದು ಬ್ಲಾಸ್ಟ್ ಆಯಿತು, ಅದು ಇನ್ನೂ ಸ್ಪ್ರೆಡ್ ಆಗ್ತಾ ಇದೆ. ಅಂದರೆ ಒಂದು ಪುಷ್ಪ ಹರಳಬೇಕಾದ್ರೆ ಯಾವ ರೀತಿ ಹಿಂಗೆ ಬಿಚ್ಚಿಕೊಳ್ಳುತ್ತೆ, ಅದೇ ರೀತಿ ಯಾವುದೋ ಒಂದು ಸ್ಪಾಟಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಅರಳ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಅಂದರೆ ಅರಳ್ತಾ ಇದೆ. ಈ ಒಂದು ಪುಷ್ಪ, ಜಗತ್ತಿನ ಒಂದು ಪುಷ್ಪ ಅರಳ್ತಾ ಇದೆ. ಅದು ಒಂದು ಯೂನಿವರ್ಸ್ ನಾನು ಹೇಳ್ತಾ ಇರೋದು. ಇಂಥವು ಕೋಟಿಗಟ್ಟಲೆ ಯೂನಿವರ್ಸ್ಗಳಿವೆ, ಮಲ್ಟಿ ಯೂನಿವರ್ಸಸ್ ಇವೆ. ಮತ್ತು ಈ ಕೋಟಿಗಟ್ಟಲೆ ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ್ದ್ಯಾರು? ಎಲ್ಲಿಂದ ಕ್ರಿಯೇಟ್ ಆಯಿತು? ಯಾವತ್ತು ಕ್ರಿಯೇಟ್ ಆಯಿತು? ಇದು ಯಾವತ್ತು ಅಂತ್ಯ ಆಗುತ್ತೆ? ಈ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು? ಅಂತ್ಯ ಆಗೋದಕ್ಕೆ ಕಾರಣ ಏನು? ಈ ಆದಿ ಅಂತ್ಯಗಳ ಮಧ್ಯೆ ಇರೋದೇನು? ಇದನ್ನು ನಿಜವಾಗಲೂ ಯಾರೋ ಒಬ್ಬರು ನಡೆಸ್ತಾ ಇದ್ದಾರಾ, ಅಥವಾ ಈ ಜಗತ್ತೇ ಅವನಲ್ಲಿ ಲೀನವಾಗಿದೆಯಾ? ನಾನು ದೇವರು ಅಂತ ನಾನು ಹೇಳಬೇಕಾದ್ರೆ ನನ್ನಲ್ಲಿ ಯಾಕೆ ಆ ದೇವರ ಒಂದು ಇದು ಕಾಣ್ತಾ ಇಲ್ಲ? ಅಸ್ತಿತ್ವ ಕಾಣ್ತಾ ಇಲ್ಲ. ಅಸ್ತಿತ್ವ ಇದೆ ಅಂತ ಅಂದ್ಕೊಂಡ್ರೂ ಕೂಡ ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಯಾಕೆ ಈ ಮನಸ್ಸಿನ ಒಂದು ಬಂಧನದಲ್ಲಿ ಬಂದಿಯಾಗಿದ್ದೀನಿ? ಸೊ ಈ ಮನಸ್ಸಿನ ಆಚೆ ಯಾಕೆ ಆಲೋಚನೆ ಮಾಡೋಕ್ಕಾಗ್ತಾ ಇಲ್ಲ? ಆಲೋಚನೆ ಅಂದರೆ ಏನು? ಇದು ನಮ್ಮನ್ನು ಸತ್ಯದ ಕಡೆ ನಡೆಸ್ತುತ್ತೆ ಮುಂದೆ. ಈ ಎಲ್ಲ ಪ್ರಶ್ನೆಗಳನ್ನು ನನ್ನೊಳಗೆ ನಾನು ಕೇಳಬೇಕು, ಯಾರನ್ನ ಕೇಳಂಗಿಲ್ಲ ಇಲ್ಲಿ. ಅದಕ್ಕೆ ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ್ದನ್ನು ಪಡ್ಕೊಂಡೆ, ಶಿವನಾಥ ಶರೀಫ್ ಹೇಳ್ತಾರೆ. ಸೊ ನನ್ನೊಳಗೆ ನಾನು ತಿಳ್ಕೋಬೇಕು, ನನ್ನೊಳಗೆ ನಾನು ಕೇಳ್ಕೋಬೇಕು. ಯಾಕಂದರೆ ನನಗೆ ಯಾರೂ ಇಲ್ಲ. ಬೇರೆ ಯಾರೇ ಏನೇ ಹೇಳಿದ್ರೂ ಕೂಡ ಅದು ತಾತ್ಕಾಲಿಕವಾಗಿ ನನಗೆ ತೃಪ್ತಿ ಕೊಟ್ಟರು ಕೂಡ ಮತ್ತೆ ಪ್ರಶ್ನೆಗಳು ಹುಡ್ತಾ ಇದ್ದಾವೆ ನನಗೆ. ಸೊ ಅದಕ್ಕೆ ನನ್ನ ಪ್ರಶ್ನೆಗೆ ನಾನು ಉತ್ತರವನ್ನು ಕಂಡುಕೊಳ್ಳುವ ಮಾರ್ಗವೇ ಸತ್ಯದ ಅನ್ವೇಷಣೆ, ಸತ್ಯದ ಕಡೆ ಮಾರ್ಗ. ಆ ಸತ್ಯದ ಕಡೆ ಮಾರ್ಗವೇ ನನ್ನನ್ನು ದೇವರನ್ನಾಗಿ ಮಾಡುತ್ತಾ ಅಥವಾ ನಾನು ದೇವರನ್ನು ಕಾಣ್ತೀನ ಅನ್ನೋದು ನಮ್ಗೆ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ಸೊ ಈ ಒಂದು ದೇವರು ಸತ್ಯವೇ ದೇವರು ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಹೋದ್ರಿ. ಸೊ ಈ ಒಂದು ಸತ್ಯಾನ್ವೇಷಣೆ ಅನ್ನೋದು ಈ ಒಂದು ಆಧ್ಯಾತ್ಮಿಕವಾಗಿ ನಾವು ಅದನ್ನು ದಾರಿ ಕಂಡ್ಕೋಬೋದು ಅಂತ ಹೇಳಿ ಇಲ್ಲಿ ತಿಳ್ಕೊತಾ ಹೋದ್ವಿ. ಹಾಗೆ ನಮ್ಮಲ್ಲಿ ಮೊದಲು ಹುಟ್ಟಬೇಕಾಗಿರ್ತಕ್ಕಂಥದ್ದು ವಿಚಾರಣೆ, ಆ ಒಂದು ಎನ್ಕ್ವೈರಿ ಅನ್ನೋದು ನಮ್ಮಲ್ಲಿ ಬರಬೇಕು. ಆ್ಯಕ್ಚುಲಿ ಎನ್ಕ್ವೈರಿ ಬಂದಾಗ ಒಂದು ಸಾಧನೆಯ ಹಾದಿಯಲ್ಲಿ ಹೋಗ್ತೀವಿ.
ಆ ಸಾಧನೆ ಹಾದಿಯಲ್ಲಿ ನಾವು ಸತ್ಯ ಏನು ಅನ್ನೋದು, ದೇವರು ಏನು ಅನ್ನೋದನ್ನು ತಿಳಿತಾ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಅರ್ಥಕೊಂಡ್ವಿ. ಸೊ ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.